ಹಣದ ಬಗ್ಗೆ ಮೋಹ ಇರಬೇಕು, ಆದ್ರೆ ಹಣನೇ ಎಲ್ಲ ಅಂತ ಮೈ ಮೇಲೆ ಎಳ್ಕೋಬಾರ್ದು. ಮಕ್ಕಳಿಗೆ ಅಂತ ಆಸ್ತಿ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೋಬೇಡಿ. ಫಾರ್ ಟೂ ರೀಸನ್. ಒಂದು, ಅವ್ರು ಯೋಗ್ಯರಾದ್ರೆ ನಿಮ್ ದುಡ್ಡು ಬೇಕಿಲ್ಲ, ಅವರೇ ಬೆಳೆಸ್ಕೊತಾರೆ. ಅಯೋಗ್ಯರಾಗಿದ್ರೆ ನೀವ್ ಎಷ್ಟಿಟ್ಟೋದ್ರು ಉಳಿಸಲ್ಲ. ಶ್ರೀಮಂತರಾಗೋದಕ್ಕೊಂದು ರಾಜ ಮಾರ್ಗ ಹೇಳ್ಬೋದು ಸರ್? ರೂಲ್ ನಂಬರ್ 1, ಸಾಲ ಮಾಡ್ಕೂಡ್ದು, ಸಾಲ ಕೊಡ್ಕೂಡ್ದು. ಫಸ್ಟ್ ನೀವು ಉಳಿಕೆ ಅಥವಾ ಹೂಡಿಕೆ ಅಂತ ಬಂದಾಗ ಎಲ್ಲಿ ಮಾಡಿದ್ ಸರ್? ನೆಲ ನೆಲ ನೆಲ. ನೀವು ನಿಜಕ್ಕೂ ಹಣವಂತರಾಗಬೇಕು ಅಂತಂದ್ರೆ ಅವಶ್ಯಕತೆ ಇಲ್ಲದ ವಸ್ತುಗಳ ಮೇಲೆ ಖರ್ಚು ಮಾಡಬಾರ್ದು. ಅವಶ್ಯಕತೆ ಯಾವುದಿದೆ ಅದಕ್ಕೆ ಯೋಚನೆ ಮಾಡಬಾರ್ದು. ಒಂದೇ ಒಂದು ಆದಾಯ ಮೂಲವನ್ನ ಇವತ್ತು ನೀವೇನಾನ ನಂಬಿಕೊಂಡು ಬದುಕಿದ್ರೆ ಅದು ತಪ್ಪಲ್ಲ, ಅಪರಾಧ. ಇವತ್ತು ಇರುವೆ ಅಂತ ಒಂದು ಸಣ್ಣ ಜೀವಿ ನೋಡಿ, ಆ ಜೀವಿ ಕೂಡ ನಾಳೆಗಾಗಿ ಅಂತ ಮಳೆಗಾಲನೋ ಚಳಿಗಾಲನೋ ಅಂತ ಹೇಳಿ ಅದು ಹೋಗಿ ಸಣ್ಣ ಸಣ್ಣ ರವೆ ತುಂಡು, ಸಕ್ಕರೆ ತುಂಡು ಅಥವಾ ಏನೋ ಸಿಕ್ಕಿದ್ದನ್ನ ತಗೊಂಡೋಗಿ ತನ್ನ ಗೂಡಲ್ಲಿ ಇಟ್ಕೊಳ್ಳುತ್ತೆ ಅಲ್ವಾ? ಹಾಗಾಗಿ ಸಂಗ್ರಹಣೆ ಅನ್ನೋದು, ಉಳಿಕೆ ಮಾಡಬೇಕು, ಉಳಿಸ್ಬೇಕು ಅನ್ನೋದು ಮೂಲಭೂತವಾಗಿ ಪ್ರತಿಯೊಂದು ಜೀವಿಯಲ್ಲೂ ಭಗವಂತ ಕೊಟ್ಟು ಕಳಿಸಿರುವಂಥದ್ದು. ಬಡತನನ ತುಂಬಾ ಹತ್ತಿರದಿಂದ ನೋಡಿದಾಗ ಒಂದು ಸ್ಪಷ್ಟತೆ ನನಗೆ ತುಂಬಾ ಚಿಕ್ಕ ವಯಸ್ಸಿಗೆ ಬಂತು. ಬಡವರಾಗಿರೋದು ಅಪರಾಧ. ನಿದ್ರಾವಸ್ಥೆಯಲ್ಲೂ ಮಲಗಿದ್ದಾಗ್ಲೂ ಎಚ್ಚರಾವಸ್ಥೆಯಲ್ಲಿರು ಅಂತ ಹೇಳುತ್ತೆ. ಜಗತ್ತಿನಲ್ಲಿ ಆಗ್ತಿರೋ ಸಣ್ಣ ಸಣ್ಣ ಬದಲಾವಣೆಗಳನ್ನ, ಆಪರ್ಚುನಿಟಿಗಳನ್ನ, ಅವಕಾಶಗಳನ್ನ ಎಲ್ಲಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ರೆ ನಿಮ್ಗೆ ಅಲ್ಲಿ ಕಾಣುತ್ತೆ. ಅಲ್ಲೋಗಿ ಟವಲ್ ಹಾಕ್ಬಿಡ್ತದೆ. ಅಯ್ಯೋ ನಮ್ಮಪ್ಪ ಇದಿಲ್ಲಿ ಸೈಟ್ ತೊಗೊಂಡ್ಬಿಟ್ಟಿದ್ರೆ ಬೆಂಗಳೂರಲ್ಲಿ, ಅಯ್ಯೋ ನಮ್ಮಪ್ಪ ಮನೆ ಕಟ್ಬಿಟ್ಟಿದ್ರೆ, ಅಯ್ಯೋ ನಮ್ಮಪ್ಪ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಆಗ್ಲಿಲ್ಲಪ್ಪ, ನಿಮ್ಮಪ್ಪ ಮಾಡಿಲ್ಲ, ಈಗ ನಿಂದಿನ್ನೇನು? ನಿನ್ನ ಮಕ್ಕಳು ಹಂಗೆ ಅನ್ಬೇಕಾ ನಿನ್ನ ತಿರ್ಗಾ? ಯು ಸ್ಟಾರ್ಟ್ ಸಮಥಿಂಗ್. ಕಮಲ ಕೆಸರಿನಲ್ಲೇ ಹರಳುತ್ತೆ, ಆದ್ರೆ ಅದು ಕೆಸರಾಗಿರಲ್ಲ, ಅದಕ್ಕೆ ತನ್ನದೇ ಆದ ಇದು ಉಳಿಸ್ಕೊಳ್ಳುತ್ತೆ. ಹಾಗೆ ಹಣದ ಬಗ್ಗೆ ಮೋಹ ಇರಬೇಕು, ಆದ್ರೆ ಹಣನೇ ಎಲ್ಲ ಅಂತ ಮೈ ಮೇಲೆ ಎಳ್ಕೋಬಾರ್ದು. ಸೆಂಟಿಮೆಂಟ್ ಇಟ್ಕೊಳ್ಳೇ ಕೂಡುದು. ನಿಮ್ಗೆ ಏನೇ ಬೇಕು ಅಂದ್ರು ಸಾಲ ಮಾಡ್ಕೂಡ್ದು, ಸಾಲ ಕೊಡ್ಕೂಡ್ದು. ಈ ಕೈ ಸಾಲಗಳಿರುತ್ತಲ್ಲ, ಫ್ರೆಂಡ್ ಹತ್ರ ಇಸ್ಕೊಳ್ಳೋದು, ರಿಲೇಟಿವ್ ಹತ್ರ ಇಸ್ಕೊಳ್ಳೋದು, ಚಿಕ್ಕಪ್ಪನ ಹತ್ರ ದೊಡ್ಡಪ್ಪನ ಹತ್ರ ಮಾಡಲೇ ಕೂಡ್ದು. ಅತ್ಯಂತ ತೀರಾ ಕೆಳ ಮಧ್ಯಮ ವರ್ಗ ಅಥವಾ ಅದನ್ನ ಮಧ್ಯಮ ಅಂತ ಹೇಳಕ್ಕೆ ಆಗಲ್ಲ, ತೀರಾ ಕೆಳ ವರ್ಗದಿಂದ ಅಂದ್ರೆ ಒಪ್ಪತ್ಕಿದ್ರೆ ಒಪ್ಪತ್ಗಿಲ್ಲ, ಒಂದ್ ಹೊತ್ತಿನ ಊಟಕ್ಕಿದ್ರೆ ಇನ್ನೊಂದು ಹೊತ್ತಿನ ಊಟಕ್ಕೆ ಇರ್ತಿರ್ಲಿಲ್ಲ. ನಮ್ಮಪ್ಪ ಅಮ್ಮ ಆ ಮಟ್ಟದಿಂದ ಬಂದದ್ದು. ಎಂತದಿಲ್ಲ ಏನಿಲ್ಲ. ದುಡ್ಡಿಯಲ್ಲಿ ಪಾಪ ಅಪ್ಪ ಒಬ್ರು ಮಾಡ್ತಿದ್ದು ಪ್ರತಿ 3 ವರ್ಷ ಅನ್ನೋಷ್ಟೊತ್ತಿಗೆ ಅವ್ರ ಕೆಲಸ ಬಿಟ್ಬಿಡೋರು. ಒಂದ್ 4 ತಿಂಗಳು ಕೆಲಸನೇ ಇರ್ತಿರ್ಲಿಲ್ಲ. ಆ 4 ತಿಂಗಳು ಹೆಂಗೆ ಭಗವಂತನ ದಯದಲ್ಲೇ ನಡೀತಾ ಇರೋದು. ಆ ತರ ಜೀವನಗಳು ಮಾಡ್ಕೊಂಡು ಬಂದಿದ್ದು. ಏನಂದ್ರೆ ವಿದ್ಯಾಭ್ಯಾಸ, ಕಲಿಕೆ ಕಲಿಕೆ ಕಲಿಕೆ. ನಮ್ಮ ಜೀವನವನ್ನ ಬದಲಾಯಿಸೋ ಶಕ್ತಿ ಇರೋದೇನಪ್ಪಾ ಅಂದ್ರೆ ಅದಕ್ಕೆ, ಆ ಕಲಿಕೆಗೆ. ನಾವು ಕಲಿತಾ ಹೋಗ್ಬೇಕು. ಹೆಚ್ಚು ಹೆಚ್ಚು ಕಲಿತಾ ಹೋದಂಗೆ ನಾವು ಹೆಚ್ಚು ಹೆಚ್ಚು ಶಕ್ತಿಶಾಲಿಗಳಾಗ್ತಾ ಹೋಗ್ತೀವಿ. ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ. ಅರ್ಥ ಆಯ್ತಾ? ಅದು ಹಂಗಾಯ್ತು. ನಾನು ಕಲಿತಾ ಬಂದೆ. ಕಲಿತ ಮೇಲೆ ನಾನು ಭಾರತದಲ್ಲಿ ಕೆಲಸನೇ ಮಾಡಲಿಲ್ಲ, ದುಬೈಗೆ ಹೋದೆ. ಸೊ ಅದು ಎಕ್ಸ್ಚೇಂಜ್ ಅಲ್ಲಿ ಹಣ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತಲ್ಲ, ಅಲ್ಲಿ ದುಬೈಲಿ ಒಂದು 3 ತಿಂಗಳಿದ್ದೆ. ಆ ನಂತರ ನಾನು ಬಾರ್ಸಿಲೋನಾ, ಯುರೋಪ್ಗೆ ಹೋದೆ. ಅಲ್ಲಿ €1 ಇಲ್ಲಿಗೆ ಅವತ್ತು ಸ್ಟಾರ್ಟಿಂಗ್ ಅಲ್ಲಿ 41 ರೂಪಾಯಿ ಇತ್ತು. ಆಮೇಲೆ ನಾನು ಬಿಡೋ ಅಷ್ಟೊತ್ತಿಗೆ €85 ತನಕ ಬಂದ್ಬಿಟ್ಟಿತ್ತು. €1 €85. ಸೊ ಅಲ್ಲಿ ನಾಣ ಇಲ್ಲಿ ನಾಣಕ್ಕೆ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಇಲ್ಲಿ ನೆಲದ ಮೇಲೆ ಹೂಡಿಕೆ ಮಾಡ್ತಾ ಹೋದೆ. ತುಂಬಾ ಯಾಕೆಂದ್ರೆ ನಾನು ನೋಡಿದ್ನಲ್ಲ, ಬಡತನನ ತುಂಬಾ ಹತ್ತಿರದಿಂದ ನೋಡಿದಾಗ ಒಂದು ಸ್ಪಷ್ಟತೆ ನನಗೆ ತುಂಬಾ ಚಿಕ್ಕ ವಯಸ್ಸಿಗೆ ಬಂತು. ಬಡವರಾಗಿರೋದು ಅಪರಾಧ ಅಂತ. ಯಾಕಂದ್ರೆ ನಾವು ನಮ್ಗೆ ಗೊತ್ತಿಲ್ಲ, ನಮ್ಮ ಹುಟ್ಟಿ ಎಲ್ಲಾಗುತ್ತೆ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಹಂಗೆ ಸತ್ತೋದ್ರೆ ಅದು ಅಪರಾಧ. ಭಗವಂತ ಪ್ರತಿಯೊಬ್ಬರಿಗೂ ಒಂದು ಆಯ್ಕೆ ಕೊಟ್ಟಿರ್ತಾನೆ. ನೀವು ಕಷ್ಟಪಟ್ಟು ಆ ಆಯ್ಕೆಗಳನ್ನ ಆಯ್ದುಕೊಳ್ಳೋದು. ಲೈಫ್ ಈಸ್ ಎವ್ರಿಥಿಂಗ್ ಅಬೌಟ್ ದ ಚಾಯ್ಸಸ್ ಯು ಮೇಕ್ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ನಮ್ಮ ಆಯ್ಕೆಗಳು ಏನು ಅನ್ನೋದು ನಮ್ಮನ್ನ ನಾವ್ ಯಾರು ಅಂತ ನಿರ್ಧರಿಸ್ತಾ ಹೋಗುತ್ತೆ. ಹಾಗಾಗಿ ನೀವು ಅದನ್ನ ಕರೆಕ್ಟ್ ಆಗಿ ಬಿಲ್ಡ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್, ಭಗವಂತನ ದಯದಿಂದ ನಂದು ಎಲ್ಲೂ ಎರರ್ ಆಗ್ಲಿಲ್ಲ. ಎಲ್ಲ ರೈಟ್ ಏಜ್ ನಾನು ಇದ್ದಿದ್ದ ಕಡೆಗೆ ಒಂದೊಂದು ಅವಕಾಶಗಳು ಬಂತು. ಅವಕಾಶಗಳನ್ನ ನಾನು ಕರೆಕ್ಟ್ ಆಗಿ ಅದೇ ಬಸ್ ಬಂದು ಬಾಗಿಲು ತೆಗೆದಿದ ತಕ್ಷಣ ಹತ್ತು ಕೂತ್ಕೊಂಡ್ಬಿಡ್ಬೇಕು. ನಾನು ಈ ಬಸ್ ಹೋಗ್ಲಿ, ಮುಂದಿನ ಬಸ್ಸು, ನಾನು ಆ ಥರ ಏನು ಯೋಚನೆ ಮಾಡಿ, ನನ್ನ ಮುಂದೆ ಆಯ್ಕೆಗಳು ಇರಲಿಲ್ಲ. ಯಾವ್ದು ಬಂತು ಅದನ್ನ ತಗೋತಾ ಹೋದೆ. ನಾವೆಲ್ಲಿದ್ದೀವಿ ಅಲ್ಲಿ ನಮ್ಮ ಕೈಲಿರುವ ಸಂಪನ್ಮೂಲಗಳಿಂದ ನಾವಿರುವ ಜಾಗದಲ್ಲಿ ನಮ್ಮಿಂದ ಏನು ಬದಲಾವಣೆ ಸಾಧ್ಯ ಅದನ್ನ ನಾವು ಮಾಡ್ತಾ ಹೋದ್ರೆ ಬದುಕು ಬದಲಾಗ್ತಾ ಹೋಗುತ್ತೆ. ನೆಲ ನೆಲ ನೆಲ. ಅವತ್ತೆಲ್ಲ ಇಲ್ಲಿ ಬೆಂಗಳೂರಲ್ಲಿ 1.5 ಲಕ್ಷ 2 ಲಕ್ಷಕ್ಕೆ ಸೈಟ್ ಕೇಳೋರು ಇರಲಿಲ್ಲ. 30-40 ಸೈಟ್. ಇವತ್ತು ಅದೇ 2 ಕೋಟಿ ಹಾಕುತ್ತಿದ್ದು ಇಲ್ಲಿ ಬೆಂಗಳೂರಲ್ಲಿ. ತಿಪ್ಪೆ ಮೇಲಿನ ಸೈಟು ಕೋಟಿ ಇವತ್ತು. ಸೊ ನೆಲದ ಮೇಲೆ ಆಗ್ತಾ ಹೋದೆ. ಇಟ್ ವಾಸ್ ಅ ರೈಟ್ ಟೈಮ್. ಏನಿಲ್ಲ, ನೀವು ಪ್ಲಾನ್ ಮಾಡ್ತಾ ಹೋದ್ರೆ ಸಾಧ್ಯ. ನಾನು ಅದನ್ನೇ ಹೇಳಿದೆ. ನಾನು ದುಡಿಯೋಕೆ ಶುರು ಮಾಡಿದಾಗ ನಾನು ₹95 ಉಳಿಸ್ತಾ ಇದ್ದೆ. ಅಂದ್ರೆ ಪ್ರತಿ ₹100 ನನಗೆ ಇನ್ಕಮ್ ಅನ್ಕೊಂಡ್ರೆ ನಾನು ₹95 ಉಳಿಸ್ತಾ ಇದ್ದೆ. ಏನಂತೆ ಈಗ ನೋಡಿ, ನಾರ್ಮಲಿ ಏನ್ ಮಾಡ್ತಾರೆ ಜನ 20% ಉಳಿಸಿ 50-30-20 ಅಂತೆಲ್ಲ ಏನೇನೋ ಹೇಳ್ತಾರೆ. ಅದೆಲ್ಲ ಬಕ್ವಾಸ್.
ಇದನ್ನ ಇಟ್ಕೊಳ್ಳಿ, ಏನು ಪರವಾಗಿಲ್ಲ. ಹ್ಮ್. ನಾನು ಹೇಳ್ತೀನಿ ಅದು ಬಕ್ವಾಸ್ ಅಂತ. ಲೀಕಾ ಶಿಂಗ್ ಅಂತ ಹಾಂಗ್ಕಾಂಗ್ ಅಲ್ಲಿ ಒಬ್ರಿದ್ದಾರೆ. ಅವರು ಜಗತ್ತಿನ 34ನೇ ಅತಿ ದೊಡ್ಡ ಸಾಹುಕಾರರ. ಈಗ ಫೋರ್ಬ್ಸ್ 100 ಜನ ಅತ್ಯಂತ ಹೆಚ್ಚು ಶ್ರೀಮಂತರ ಲಿಸ್ಟ್ ಬಿಡುಗಡೆ ಮಾಡುತ್ತೆ. ಹಾಂಗ್ಕಾಂಗ್ ನಲ್ಲಿ ನಂಬರ್ 1. ಜಗತ್ನಲ್ಲಿ 34ನೇ ಅತಿ ದೊಡ್ಡ ಶ್ರೀಮಂತ ಲೀಕಾ ಶಿಂಗ್ ಅಂತ ಇದ್ದಾರೆ. ಆತ ಒಂದು ರೂಲ್ ಹೇಳ್ತಾರೆ, ನಾನು ಆತನ ಇನ್ನೂ ಭೇಟಿ ಮಾಡಿಲ್ಲ, ನೋಡೋಣ ಭಗವಂತ ಆತನಿಗೂ ಆಯುಸ್ ಕೊಟ್ಟು ನಾನು ನೆಕ್ಸ್ಟ್ ಯಾವಾಗಲಾರ ಹಾಂಗ್ಕಾಂಗ್ ಹೋದಾಗ ಆತನ ಭೇಟಿ ಮಾಡಬೇಕು ಅನ್ನೋ ಆಸೆ ನಂಗೆ ತುಂಬ ಇದೆ. ಆತ ಒಂದು ರೂಲ್ ಹೇಳ್ತಾನೆ, ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಉಳಿಸಿ, ಆ 20-30 ಇವೆಲ್ಲ ರೂಲ್ಸ್ ಬಕ್ವಾಸು ಅಂತ ಹೇಳ್ತಾನೆ. ನನಗೆ ಗೊತ್ತಿಲ್ಲದೆ ನಾನು ಆತನ ಫಾಲೋ ಮಾಡ್ತಾ ಬಂದೆ. ನನಗಿವತ್ತು ಆತ ನಾನು ಏಕಲವ್ಯ, ಆತ ದ್ರೋಣಾಚಾರ್ಯ, ನಾನು ಆತನ ತುಂಬ ಫಾಲೋ ಮಾಡ್ತಾ ಬಂದೆ. ಏನು ಮಾಡ್ತಾನೆ ಅವನು, ಹಾಗೆ ಪೇಪರ್ ಎಸೆಯೋ ಹುಡುಗ ಇವತ್ತು ಜಗತ್ತಿನ 34ನೇ ಅತಿ ದೊಡ್ಡ ಸಾಹುಕಾರ ಹೆಂಗಾಗ್ತಾನೆ? ಇವಾಗ ಜಾಸ್ತಿ ಇಲ್ಲ, ಅವ್ರಿಗೊಂದು 89 ಇರಬೇಕು ವಯಸ್ಸು, ಈಗ ಆಲ್ರೆಡಿ ವಯಸ್ಸಾಗೋಗಿದೆ ಅವ್ರಿಗೆ. ಸೊ ಹೇಗೆ ಸಾಧ್ಯ? ಅವ್ರು ಹೇಳ್ತಾರೆ, ನೀನು 100 ರೂಪಾಯಿ ದುಡಿದ್ರೆ 95 ಉಳಿಸೋಕ್ಕಾದ್ರೆ ಉಳಿಸು ಅಂತಾರೆ. ಅನವಶ್ಯವಾಗಿ ಊಟನೂ ಮಾಡಬೇಡ ಅಂತಾರೆ. ಅಯ್ಯೋ ದೇವ್ರೆ, ಏನು ಮಾಡೋದಾಗಾರ ಉಳಿಸಿ ಅಂದರೆ, ಅದನ್ನೇ ಹೇಳಿದ್ದು, ಯು ಬಿಲ್ಡ್ ಅಸೆಟ್. ಅದು ಎಷ್ಟು ದೊಡ್ಡ ಅಸೆಟ್ ಆಗುತ್ತೆ ಅಂದರೆ, ನೀನು ತಿಂಗಳಿಗೆ 1 ಕೋಟಿ ಖರ್ಚು ಮಾಡಿದ್ರು ದಟ್ ಶುಡ್ ಬಿ ಲೆಸ್ ದೆನ್ 5% ಆಫ್ ಯುವರ್ ಅರ್ನಿಂಗ್. ಸೊ ನೀನು ಜೀವನ ಪೂರ್ತಿ 95 ರೂಪಾಯಿ ಉಳಿಸ್ತಾ ಇರ್ಬೋದು. ಅಷ್ಟು ತನಕ ನೀನು ಒಂದು ಬಿಲ್ಡ್ ಮಾಡು ಅಂತಾರೆ. ಸಾಧ್ಯನಾ? ಸಾಧ್ಯ ಇದೆ. ಆಪರ್ಚುನಿಟಿ ಎಲ್ಲ ಇರುತ್ತೆ. ನಿಮ್ಗೆ ಗೊತ್ತಾ, ನಾವು ಚಿಕ್ಕ ಮಕ್ಕಳಿದ್ದಾಗ ಒಂದು ಆಟ ಆಡ್ತಾ ಇದ್ವಿ, ಚುಕ್ಕಿಗಳು ಇಟ್ಕೊಂಡ್ಬಿಡ್ತಾ ಇದ್ವಿ, ಹಾಕೊಂಡು ಇಲ್ಲಿ ಹಿಂಗೆ ಹಾಕ್ತಾನೆ ಈ ಲಾಸ್ಟಲ್ಲಿ ಇದು ಹಾಕ್ಬಿಟ್ಟು ಎಮ್ ಅಂತ ಹಾಕೊಂಡ್ಬಿಡೋದು, ಇಲ್ಲ ಆರ್ ರಂಗಸ್ವಾಮಿನ ಆರ್ ಅಂತ ಹಾಕೊಂಡ್ಬಿಡೋದು. ನೀವೆಲ್ಲ ಜಾಗ ಹಿಂಗೆ ಹಾಕೊಂಡು ಸಿ ಅಂತ ಹಾಕೋತೀರಾ, ಯಾರು ಜಾಸ್ತಿ ಬಂತು ಅಂತ ಆಟ ಆಡ್ತೀವಿ. ನೀವು ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಎಲ್ಲೋ ಜಾಗ ಇರುತ್ತೆ, ಅಲ್ಲಿ ಹಾಕ್ಬಿಟ್ಟು ನಿಮ್ಮ ಹೆಸರು ಹಾಕೊಂಡ್ಬಿಡ್ತೀವಿ. ಸ್ವಲ್ಪ ಎಚ್ಚರಿಕೆ ಇರಬೇಕು. ಹಾಗೆ ಯಾ ಸುಪ್ತೇಶು ಜಾಗೃತ ಅಂತ ಒಂದು ಸುಭಾಷಿತ ಹೇಳುತ್ತೆ. ಅಂದ್ರೆ ನಿದ್ರಾವಸ್ಥೆಯಲ್ಲೂ ಮಲಗಿದ್ದಾಗ್ಲೂ ಎಚ್ಚರಾವಸ್ಥೆಯಲ್ಲಿರು ಅಂತ ಹೇಳುತ್ತೆ. ಜಗತ್ತಿನಲ್ಲಿ ಆಗ್ತಿರೋ ಸಣ್ಣ ಸಣ್ಣ ಬದಲಾವಣೆಗಳನ್ನ, ಆಪರ್ಚುನಿಟಿಗಳನ್ನ, ಅವಕಾಶಗಳನ್ನ ಎಲ್ಲಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ರೆ ನಿಮ್ಗೆ ಅಲ್ಲಿ ಕಾಣುತ್ತೆ. ಅಲ್ಲೋಗಿ ಟವಲ್ ಹಾಕ್ಬಿಡ್ಬೇಕು, ನಂದು ಅಂತ. ಆಮೇಲೆ ಒಂದು ಫಿಲಾಸಫಿನೂ ಇಟ್ಕೋಬೇಕು. ತತ್ವಜ್ಞಾನ ಏನು ಅಂದ್ರೆ, ಇವತ್ತು ನಂದು ಅಂತ ನಾನು ಏನು ಹೇಳ್ತೀನಿ, ಅದು ಹಿಂದೆ ಯಾರ್ದೋ ಆಗಿತ್ತು, ಮುಂದೆ ಯಾರ್ದೋ ಆಗುತ್ತೆ. ಇವತ್ತು ಬದುಕಿದ್ದೀನಿ, ನಂದು ಅಂತ ನಾನು ಟವಲ್ ಹಾಕೊಂಡು ಕೂತಿದ್ದೀನಿ ಅದ್ರ ಮೇಲೆ. ಹಾಗೆ ಆ ಡಿಟ್ಯಾಚ್ಮೆಂಟ್ ವಿತ್ ಅಟ್ಯಾಚ್ಮೆಂಟ್. ಮೋಹನೂ ಇರಬೇಕು, ಮೋಹನು ಬಿಟ್ಟು ಇರಬೇಕು. ಕಮಲ ಕೆಸರಿನಲ್ಲೇ ಹರಳುತ್ತೆ, ಆದ್ರೆ ಅದು ಕೆಸರಾಗಿರಲ್ಲ, ಅದಕ್ಕೆ ತನ್ನದೇ ಆದ ಇದು ಉಳಿಸ್ಕೊಳ್ಳುತ್ತೆ. ಹಾಗೆ ಹಣದ ಬಗ್ಗೆ ಮೋಹ ಇರಬೇಕು, ಆದ್ರೆ ಹಣನೇ ಎಲ್ಲ ಅಂತ ಮೈ ಮೇಲೆ ಎಳ್ಕೋಬಾರ್ದು. ಆ ಒಂದು ಸ್ಥಿತಿ, ಆ ಝೋನ್ಗೆ ಹೋಗ್ತಿರಲ್ಲ, ಆ ಝೋನ್ಗೆ ಹೋದಾಗ ನಿಮ್ಗೆಲ್ಲ ಸಾಕ್ಷಾತ್ಕಾರ ಆಗ್ತಾವ. ಸುಳ್ಳು ಇದು ಮಿಥ್ಯೆ. ಏನಂದ್ರೆ ನಮ್ಮಲ್ಲಿ ಕೆಲವೊಂದು ಇದಿರುತ್ತೆ. ಅಂಡ್ ಥ್ಯಾಂಕ್ಸ್ ಫಾರ್ ದಟ್. ನಾನು 20ನೇ ವಯಸ್ಸು ತನಕ, 22ನೇ ವಯಸ್ಸು ತನಕ ನಾನು ಹಂಗೆ ಅನ್ಕೊಂಡಿದ್ದೆ. ಅಯ್ಯೋ ನಮ್ಮಪ್ಪ ಇಲ್ಲಿ ಸೈಟ್ ತೊಗೊಂಡ್ಬಿಟ್ಟಿದ್ರೆ ಬೆಂಗಳೂರಲ್ಲಿ, ಅಯ್ಯೋ ನಮ್ಮಪ್ಪ ಮನೆ ಕಟ್ಬಿಟ್ಟಿದ್ರೆ, ಅಯ್ಯೋ ನಮ್ಮಪ್ಪ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ. ಆಗ್ಲಿಲ್ಲಪ್ಪ, ನಿಮ್ಮಪ್ಪ ಮಾಡಿಲ್ಲ, ಈಗ ನಿಂದಿನ್ನೇನು, ನಿನ್ನ ಮಕ್ಕಳು ಹಂಗೆ ಅನ್ಬೇಕಾ ನಿನ್ನ ತಿರ್ಗಾ? ಯು ಸ್ಟಾರ್ಟ್ ಸಮಥಿಂಗ್. Instead of blaming somebody, you take a responsibility and start building something. ನನ್ಗೆ 22ನೇ ವಯಸ್ಸು ತನಕ ನಾನು ಹಂಗೆ ಅನ್ಕೊಂಡಿದ್ದೆ. ಆದ್ರೆ ನಿಮಗೆ ನೆನಪಿರಲಿ, ಜಗತ್ತಿನಲ್ಲಿ ಇವತ್ತು ಯಾರು ಅತ್ಯಂತ ದೊಡ್ಡ ಶ್ರೀಮಂತರು ಅಂತಿದ್ದಾರೆ, ಅದರಲ್ಲಿ 70% ಜನ ಸೆಲ್ಫ್ ಮೇಡ್. ಇನ್ನೊಂದು 30% ಜನಕ್ಕೆ ನೀವ್ ಹೇಳ್ದಂಗೆ ಆ ಮನೆತನದಿಂದ ಬಂದಂತ ಆಸ್ತಿಯಿಂದ ಬಂದಿದ್ದಾರೆ. ಬಟ್ ಅದೂ ನಿಮಗೆ ಗೊತ್ತಿರಲಿ, ಈ 30% ಆಸ್ತಿ ಮನೆ ಅಲ್ಲಿಂದ ಇಲ್ಲಿಂದ ಬಂದಿದೆ ಅಂತ ಹೇಳ್ತಾರಲ್ಲ, ಅವ್ರದ್ದು 2ನೇ ತಲೆಮಾರು, ಅತಿ ಹೆಚ್ಚು ಅಂದ್ರೆ 3ನೇ ತಲೆಮಾರಿಗೆ ಅವ್ರು ಬಡವರಾಗ್ಬಿಡ್ತಾರೆ, ಉಳಿಯಲ್ಲ ಅವ್ರ ಹತ್ರ. ಅರ್ಥ ಆಯ್ತಾ? ಕೂತು ತಿನ್ನೋನಿಗೆ ಕುಡಿಕೆ ಒಂದು ಸಾಲದು ಅಂತ ಹೇಳ್ತಾರಲ್ಲ. ಈಗ ಒಬ್ಬ ಲೀಡರು ಅದನ್ನ ಬೆಳೆಸಿರ್ತಾನೆ, ಕಟ್ಟಿರ್ತಾನೆ, ಆ ಮಟ್ಟಕ್ಕೆ ತಂದಿರ್ತಾನೆ. ನೆಕ್ಸ್ಟ್ ಜನರೇಷನ್ ವೀಕ್ ಆದ್ರೆ ಅದು ಕುಗ್ಗೋಗುತ್ತೆ. ರಾಜ ಮಹಾರಾಜರು ನೋಡಿದಿರಿ, ಇಮ್ಮಡಿ ಪುಲಕೇಶಿ ಏನ್ ದೊಡ್ಡ ಹೆಸರು, ಹಂಗಿದ್ರು. ಅದಾದ್ಮೇಲೆ ಯಾಕೆ ಅಲ್ಲಿಗೆ ಕಂಟಿನ್ಯೂ ಆಗಲಿಲ್ಲ? ಅವ್ರ ಮಕ್ಕಳು ವೀಕ್ ಆಗಿರ್ತಾರೆ, ಅದ್ರ ನೆಕ್ಸ್ಟ್ ಮಕ್ಕಳು ವೀಕ್ ಆಗ್ತಾರೆ. ಏನು ಒಟ್ಟಿನಲ್ಲಿ ಅವ್ರ ರಾಜ್ಯದ ಮೇಲಿಂದ ಹಿಡಿತ ತಪ್ಪೋಗುತ್ತೆ. ಹೀಗೂ ಇದು ಹಾಗೆ ಬಿಸ್ನೆಸ್ ಎಂಪೈರ್ ಇರ್ಬೋದು, ನೀವು ಏನೇ ಆಗಿರಿ ಅದು ಹಿಡಿತ ತಪ್ತಾ ಹೋಗುತ್ತೆ ಜನರೇಷನ್ ಟು ಜನರೇಷನ್. ಯಾವಾಗ ನಿಮ್ಮ ಮಕ್ಕಳು ಯೋಗ್ಯರಲ್ಲ ಅವಾಗ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಮಕ್ಕಳಿಗೆ ಅಂತ ಆಸ್ತಿ ಮಾಡಬೇಕು ಅಂತ ತಲೆ ಕೆಡಿಸ್ಕೋಬೇಡಿ. ಫಾರ್ 2 ರೀಸನ್. ಒಂದು, ಅವ್ರು ಯೋಗ್ಯರಾದ್ರೆ ನಿಮ್ ದುಡ್ಡು ಬೇಕಿಲ್ಲ, ಅವರೇ ಬೆಳೆಸ್ಕೊತಾರೆ. ಅಯೋಗ್ಯರಾಗಿದ್ರೆ ನೀವು ಎಷ್ಟಿಟ್ಟೋದ್ರೂ ಉಳಿಸಲ್ಲ. ಹಾಗಾಗಿ ಏನಕ್ಕೆ ಉಳಿಸ್ತೀರಾ ಅವ್ರಿಗೆ ಅಂತ? ಅವ್ರನ್ನ ಯೋಗ್ಯರನ್ನಾಗಿ ಮಾಡಿ, ಅವರನ್ನೇ ಅಸೆಟ್ ಆಗಿ ಕನ್ವರ್ಟ್ ಮಾಡಿ. ಅರ್ಥ ಆಯ್ತಾ? ಸೊ ಇಷ್ಟೇ, ಇನ್ನೇನಿಲ್ಲ. ರಾಜಮಾರ್ಗ ಅಂದ್ರೆ ಮೊದಲನೇದು, ಭಾವನೆಗಳನ್ನ ಯಾವತ್ತೂ ಬೆರೆಸಬೇಡಿ. ದೇರ್ ಇಸ್ ನೋ ಸೆಂಟಿಮೆಂಟ್. ಸೆಂಟಿಮೆಂಟ್ ಇಟ್ಕೊಳ್ಳೇ ಕೂಡುದು. ಯಾರೋ ಫ್ರೆಂಡ್ ಕೇಳ್ದ, ರಿಲೇಟಿವ್ ಕೇಳಿದ್ರು, ಅವ್ರು ಕೇಳಿದ್ರು ಅಂತೇಳಿ ಸಾಲ ಕೊಡೋದು ಮಾಡಂಗೇ ಇಲ್ಲ. ರೂಲ್ ನಂಬರ್ 1, ನಿಮ್ಗೆ ಏನೇ ಬೇಕು ಅಂದ್ರು ಸಾಲ ಮಾಡ್ಕೂಡ್ದು, ಸಾಲ ಕೊಡ್ಕೂಡ್ದು. ವ್ಯಕ್ತಿಗತವಾಗಿ ನೀವು ಬ್ಯಾಂಕಲ್ಲಿ ತಗೋಬಹುದು, ಏನೋ ಬಿಸ್ನೆಸ್ ಮಾಡಬೇಕು ಅದು ಮಾಡಬೇಕು ಅಂತ. ಈ ಕೈ ಸಾಲಗಳು ಇರುತ್ತಲ್ಲ, ಫ್ರೆಂಡ್ ಹತ್ರ ಇಸ್ಕೊಳ್ಳೋದು, ರಿಲೇಟಿವ್ ಹತ್ರ ಇಸ್ಕೊಳ್ಳೋದು, ಚಿಕ್ಕಪ್ಪನ ಹತ್ರ ದೊಡ್ಡಪ್ಪನ ಹತ್ರ ಮಾಡ್ಲೇ ಕೂಡುದು. ಹಂಗೆ ಅವ್ರು ಬಂದು ಕೇಳಿದ್ರು ಕೊಡ್ಬಾರ್ದು.
ಅದು ರೂಲ್ ನಂಬರ್ 1. ಎರಡನೇದು, ಡೋಂಟ್ ಎವರ್ ಮಿಕ್ಸ್ ಅಪ್. ನಿಮ್ಮ ಪರ್ಸನಲ್ ಫೈನಾನ್ಸು ಬಿಸ್ನೆಸ್ಸು ಎರಡು ಸಪ್ರೇಟ್ ಇಟ್ಕೋಬೇಕು. ಅಥವಾ ನಿಮ್ದು ಹೇಳಿದ್ನಲ್ಲ ಅಕೌಂಟ್ನ ಸಪ್ರೇಟ್ ಮಾಡಬೇಕು. ಪ್ರತಿಯೊಂದು ಎಕ್ಸ್ಪೆಂಡಿಚರ್ ಅಕೌಂಟ್ ನಿಮ್ ಮೊದಲೇ ಎಕ್ಸ್ಪ್ಲೇನ್ ಮಾಡೋದಲ್ಲ ಹಾಗೆ. ಅದು 2, ನೀವು ಅದನ್ನ ಕ್ಲಿಯರ್ ಬೈಫರ್ಕೇಶನ್ ಇರಬೇಕು. 3, ಟೈಮ್ ಮ್ಯಾನೇಜ್ಮೆಂಟ್. ಕರೆಕ್ಟಾಗಿ ನೀವು ಟೈಮ್ನ ಮ್ಯಾನೇಜ್ಮೆಂಟ್. ಟೈಮ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಮನಿ. ಆ ಟೈಮ್ನ ನೀವು ಸಶಕ್ತವಾಗಿ ದುಡಿಸ್ಕೊಂಡ್ರೆ ಆ ಹಣನ ದುಡಿಬೋದು. ಬೈ ದ ವೇ, ಹಣಕ್ಕೆ ಮೌಲ್ಯ ಇಲ್ಲ, ಹಣಕ್ಕೆ ಬೆಲೆನೇ ಇಲ್ಲ. ನಮ್ಮ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಈಗ ಒಂದು ನೆಲ ಇರುತ್ತೆ, ನೆಲನ ಅಳಿಯಕ್ಕೆ ಒಂದು ಸಾಧನ ಬಳಸ್ತೀರಿ, ಏನದು? ಟೇಪು. ಕರೆಕ್ಟಾ? ಇವಾಗ ನೀವು ಹೇಳಿ, ಅದಕ್ಕೆ ಬೆಲೆ ಇರೋದು ಟೇಪ್ಕ ನೆಲಕ್ಕೆ ತಾನೆ? ದುಡ್ಡು ಏನಿದು? ಕಾಫಿಗೆ ಬೆಲೆ ಇರೋದು ದುಡ್ಡುಗಲ್ಲ. ಆ ಕಾಫಿ ತಗೊಳಕ್ಕೆ ದುಡ್ಡು, ಇಟ್ಸ್ ಜಸ್ಟ್ ಲೈಕ್ ಅ ಟೈಪ್. ಇದು ಒಂದು ಮಾಧ್ಯಮ, ಇದು ಒಂದು ಸಾಧನ. ಬೆಲೆ ಇರೋದು, ಮೌಲ್ಯ ಇರೋದು ಸಂಪನ್ಮೂಲಗಳಿಗೆ, ವ್ಯಕ್ತಿಗಳಿಗೆ, ನಮಗೆ, ನಮ್ಮ ಬುದ್ಧಿಗೆ. ದುಡ್ಡು ಅದನ್ನ ನಾವು ಕ್ರಿಯೇಟ್ ಮಾಡಿರೋದು. ಸಂಪನ್ಮೂಲ ಪ್ರಕೃತಿಲಿ ಇರೋದು. ಅರ್ಥ ಆಯ್ತಾ? ಹಾಗಾಗಿ ಆ ಸಂಪನ್ಮೂಲಗಳನ್ನ ಹೆಂಗೆ ನಾವು ಉಳಿಸ್ಕೋಬೇಕು, ಅದ್ರ ಮೇಲೆ ಹೆಂಗೆ ಆಧಿಪತ್ಯ ಸಾಧಿಸ್ಬೇಕು ಅಂತ ನೋಡ್ಬೇಕು, ದುಡ್ಡು ಅಂತಲ್ಲ. ಸೊ ಈ 3 ಬಹಳ ಪ್ರಮುಖವಾದ ಅಂಶಗಳು. ಇವುಗಳ ಮೇಲೆ ನಾವು ಒಂದು ಸರಿ ಕಂಟ್ರೋಲ್ ತಗೊಂಡ್ರೆ, ಒಂದು ಸರಿ ನಿಮಗೆ ಹಣ ಒಂದಷ್ಟು ಬಿಲ್ಡ್ ಆಗ್ಬಿಟ್ರೆ, ಅದ್ರ ಮೇಲೆ ನೀವು ಮೇಲೆ ಹೋಗೋದು ಈಸಿ. ಅದನ್ನ 1 ಕೋಟಿ ಮಾಡೋದು ಕಷ್ಟ, 2 ಕೋಟಿ ಮಾಡೋದು ಕಷ್ಟ. ಅದರ ನಂತರ ಬಿಲ್ಡ್ ಆಗುತ್ತಲ್ಲ, ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದ್ರ ಮಜನೇ ಬೇರೆ. ಅದು ಈಸಿ ಆಗಲ್ಲ. ಆಗ್ಲೂ ತಪಸ್ಸು, ತಿರ್ಗಾ ಬಿಡಂಗಿಲ್ಲ ನೀವು. ಆ ಕೋಟಿ ಆಯ್ತು ಅಂತ ನೀವು ರಿಲ್ಯಾಕ್ಸ್ ಆದ್ರೆ ಅದ್ ಎಷ್ಟು ಚಿಟಿಕೆ ಹೊಡಿ. ನಿಮ್ಗೆ ಕಟ್ಟಕ್ಕೆ 10 ವರ್ಷ ಬೇಕಾಯ್ತು, ಕಳ್ಕೊಳ್ಳಕ್ಕೆ ಗಳಿಗೆ ಸಾಕು. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಕರೆಕ್ಟಾ? ನೀವ್ ಎಷ್ಟೇ ಕೋಟಿ ಕಟ್ಟಿರಿ, ಎಷ್ಟೇ ದೊಡ್ಡ ಕೋಟೆನೆ ಕಟ್ಟಿರಿ, ನೀವು ರಿಲ್ಯಾಕ್ಸ್ ಆದ, ಅದಕ್ಕೆ ನಾನು ಹೇಳಿದ್ದು ಯಾ ಸುಪ್ತೇಶು ಜಾಗ್ರತ. ನೀವು ರಿಲ್ಯಾಕ್ಸ್ ಆದ್ರೆ ಹೋಯ್ತು. ಯಾಕೆ ನೆಕ್ಸ್ಟ್ ಜನರೇಷನ್ ಇಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್ ಆ ಮಟ್ಟದಲ್ಲಿ ಇರಲ್ಲ, ಅದಕ್ಕೆ ಕಳ್ಕೊತಾ ಹೋಗ್ತಾರೆ. ಹೌದಾ? ಹಂಗಂತಲ್ಲ, ಅದಕ್ಕೆ ಹೇಳಿ ನೀವು ಬಿಲ್ಡ್ ಮಾಡ್ತಾ ಹೋಗ್ಬೇಕು. ಇವತ್ತಿಗೆ ತಕ್ಕನಂಗೆ ಆ ಕೋಟಿ ಮೇಲೆ ತಿರ್ಗಾ ಹಂಗೆ ಬಿಲ್ಡ್ ಮಾಡ್ತಾ ಹೋಗ್ಬೇಕು. ನಾನು ಒಂದೇ ಹೇಳ್ತೀನಿ, ಈಗ ಜನ ಒಂದಷ್ಟು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಏನಂದ್ರೆ ಅವ್ರಿಗೆ ಟಾರ್ಗೆಟ್ ಎಲ್ಲ ಹೋಗಿ ರೀಚ್ ಆಗ್ಬೇಕು ಅಂತ. ಅದೆಲ್ಲ ಇರೋದು. ಜರ್ನಿನ ನೋಡಿ ನೀವು ಆ ಜರ್ನಿನ ಖುಷಿಯಾಗಿ ಜೀವನ ಸಾಗಿಸ್ತಾ ಹೋಗಿ. ಡೋಂಟ್ ಸೆಟ್ ಅ ಟಾರ್ಗೆಟ್. ಜನ ಟಾರ್ಗೆಟ್ ಮಾಡ್ತಾರೆ, ಕೋಟಿ, 2 ಕೋಟಿ, 5 ಕೋಟಿ ಅಂತ. ಎಂಜಾಯ್ ಯುವರ್ ಜರ್ನಿ. ವೈ ಆರ್ ಯು ಲುಕಿಂಗ್ ಅಟ್ ಬ್ಯಾಂಕ್ ಬ್ಯಾಲೆನ್ಸ್? ನೀವು ಅದನ್ನ ನೋಡ್ಬಿಡಿ, ಅದು ಏನು ಅಲ್ಲ. ಇಟ್ಸ್ ಜಸ್ಟ್ ಲೈಕ್ ಅ ಕುಷನ್. ಹಣ ಇದ್ರೆ ನಿಮ್ಗೊಂದು ಆತ್ಮವಿಶ್ವಾಸ ಕೊಡುತ್ತೆ. ನಾನು 50 ಇಡ್ಲಿ ತಿನ್ನಕ್ಕಾಗಲ್ಲ, ನೀವು 50 ಇಡ್ಲಿ ತಿನ್ನಕ್ಕಾಗಲ್ಲ. ಏನಮ್ಮಮ್ಮ ಅಂದ್ರೆ ನೀವು 2 ಇಡ್ಲಿ ತಿಂತೀರಾ, ಒಂದೇ ವಡೆ ಹೆಚ್ಚಿಗೆ ತಿನ್ಬೋದು, ವಯಸ್ಸಿದೆ, ನನ್ಗೆ ವಯಸ್ಸಾಯ್ತು, ಏನೋ ರೋಗ ಬಂದಿದೆ, ನಾನು ವಡೆ ತಿನ್ನಲ್ಲ, 2 ಇಡ್ಲಿ ತಿನ್ಬೋದು. ಅಷ್ಟು ಬಿಟ್ಟು ಇನ್ನೇನು ಇಲ್ಲ ವ್ಯತ್ಯಾಸ. ಆದ್ರೆ ಆತ್ಮವಿಶ್ವಾಸ ಇದೆಯಲ್ಲ, ಆತ್ಮವಿಶ್ವಾಸ ಕೊಡುತ್ತಲ್ಲ, ಆ ಹಣದಿಂದ ಸಿಕ್ಕೋ ಆತ್ಮವಿಶ್ವಾಸ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಇವತ್ತು ಇರುವೆ ಅಂತ ಒಂದು ಸಣ್ಣ ಜೀವಿ ನೋಡಿ, ಆ ಜೀವಿ ಕೂಡ ನಾಳೆಗಾಗಿ ಅಂತ, ಮಳೆಗಾಲನೋ ಚಳಿಗಾಲನೋ ಅಂತ ಹೇಳಿ ಅದು ಹೋಗಿ ಸಣ್ಣ ಸಣ್ಣ ರವೆ ತುಂಡು, ಸಕ್ಕರೆ ತುಂಡು ಅಥವಾ ಏನೋ ಸಿಕ್ಕಿದ್ದನ್ನ ತಗೊಂಡೋಗಿ ತನ್ನ ಗೂಡಲ್ಲಿ ಇಟ್ಕೊಳ್ಳುತ್ತೆ ಅಲ್ವಾ? ಹಾಗಾಗಿ ಸಂಗ್ರಹಣೆ ಅನ್ನೋದು, ಉಳಿಕೆ ಮಾಡಬೇಕು, ಉಳಿಸ್ಬೇಕು ಅನ್ನೋದು ಮೂಲಭೂತವಾಗಿ ಪ್ರತಿಯೊಂದು ಜೀವಿಯಲ್ಲೂ ಭಗವಂತ ಕೊಟ್ಟು ಕಳಿಸಿರುವಂಥದ್ದು. ಹಾಗಾಗಿ ಆ ಉಳಿಸ್ದವನ್ನ ನಾವು ಕಂಜೂಸು ಅನ್ನೋ ಅವಶ್ಯಕತೆ ಖಂಡಿತ ಇಲ್ಲ. ಅವ್ನು ಕಂಜೂಸು ಅಲ್ಲ, ಚಾಲಾಕಿ ಮೊದ್ಲೇ ಅಲ್ಲ. ಚಾಲಾಕಿ ಯಾರು ಗೊತ್ತಾ? ಇತರರ ದುಡ್ಡಿನಲ್ಲಿ ಮೋಜು ಮಾಡೋರನ್ನ ಚಾಲಾಕಿ ಅಂತಾರೆ. ಪಾಪ ತಾನು ದುಡಿದ ದುಡ್ಡನ್ನ ಆತ ಬ್ರಿಕ್ ಬೈ ಬ್ರಿಕ್ ಒಂದು ಕಟ್ಟಡ ಕಟ್ಟಬೇಕು ಅಂತ ಅವನು ಅದನ್ನ ಉಳಿಸ್ತಾ ಹೋದ್ರೆ ಅವ್ನು ಖಂಡಿತ ಕಂಜೂಸ್ ಅಲ್ಲ. ನೀವು ನೋಡ್ತಾ ಹೋಗಿ, ಅಂತ ಜನ ಏನಿರ್ತಾರೆ ಗೊತ್ತಾ, ಯಾವುದಕ್ಕೆ ಖರ್ಚು ಮಾಡ್ಬೇಕು ಅದಕ್ಕೆ ಅವ್ರು ಸಂಕೋಚ ಮಾಡ್ತಿರಲ್ಲ. ಅವ್ರನ್ನ ನಾವು ಕಂಜೂಸು ಅಂತ ಯಾಕಂತೀವಿ ಅಂದ್ರೆ, ಬೇರೆಯವ್ರು ಮಾಡ್ದಂಗೆ ಐಷಾರಾಮದ ಜೀವಕ್ಕೆ ಅವರು ಖರ್ಚು ಮಾಡ್ತಾ ಇರಲ್ಲ ಅಷ್ಟೇ, ಅದಕ್ಕೆ ಕಂಜೂಸ್ ಅಂತಾರೆ. ಆ ಲೆಕ್ಕಾಚಾರದಲ್ಲಿ ನಾನು ಕಂಜೂಸೆ. ಯಾಕಂದ್ರೆ ನಾನು ಅವಶ್ಯಕತೆ ಇಲ್ಲದ್ರ ಮೇಲೆ ನಾನು ಖರ್ಚು ಮಾಡಲ್ಲ. ಒಂದು ರೂಲ್ ಇದೆ, ನೀವು ನಿಜಕ್ಕೂ ಹಣವಂತರಾಗಬೇಕು ಅಂತಂದ್ರೆ ಅವಶ್ಯಕತೆ ಇಲ್ಲದ ವಸ್ತುಗಳ ಮೇಲೆ ಖರ್ಚು ಮಾಡಬಾರ್ದು. ಅವಶ್ಯಕತೆ ಯಾವುದಿದೆ ಅದಕ್ಕೆ ಯೋಚನೆ ಮಾಡಬಾರ್ದು. ವಿತೌಟ್ ಥಿಂಕಿಂಗ್ ಯು ಶುಡ್ ಸ್ಪೆಂಡ್. ಒಳ್ಳೆಯ ಖರ್ಚುಗಳು, ಕೆಟ್ಟ ಖರ್ಚುಗಳು ಅಂತಿರುತ್ತೆ. ಕೆಟ್ಟ ಖರ್ಚು ಯಾವುದು? ನಿಮ್ಮ ಒಂದು ಜೀವನ ಶೈಲಿಯನ್ನ ಬದಲಾಯಿಸುವಂಥದ್ದು. ನೀವು ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹೋಗ್ಬೇಕು, ಅದಕ್ಕೇನೋ ನಿಮ್ಮ ಕೆಲಸಕ್ಕೆ ಅತ್ಯಂತ ಅವಶ್ಯಕ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಗೊಳಕ್ಕಾಗಲ್ಲ, ಯಾಕೆಂದ್ರೆ ವೇಳೆ ತುಂಬಾ ಆಗುತ್ತೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಸಾಧಾರಣ ಕಾರ್ ಸಾಕು. ನಿಮ್ಗೆ ಯಾಕೆ BMW ಬೇಕು? ನೀವು ಯಾವ ಕಾರ್ ತಗೊಂಡ್ರು ಬೆಂಗಳೂರಲ್ಲಿ ಅದು 25-30 ಕಿಲೋಮೀಟರ್ ಸ್ಪೀಡ್ ಮೇಲೆ ಹೋಗೋದಿಲ್ಲ. ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹೋಗೋಕೆ ಮಾರುತಿ ಆದ್ರೂ ಸಾಕು. ನಮ್ಗೆ ಯಾಕೆ BMW ಬೇಕು? ನಾನು ಅದು ಸುಮ್ಮನೆ ಅಂತ ಹೇಳಿದೆ, ಅದು ಅಂತ ಯಾವುದೇ ಆಯ್ತು, ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅವಶ್ಯಕತೆ ಇದೆ, ನಾವು ಖರ್ಚು ಮಾಡಬೇಕು. ಹಾಗಾಗಿ ಅವರು ನಿಜವಾಗ್ಲೂ ಕಂಜೂಸ್ ಅಲ್ಲ, ಅವರು ನಿಜವಾಗ್ಲೂ ಬದುಕನ್ನ ಬಲ್ಲವರು. ಅದು ಇವತ್ತಿಂದು ಗಾದೆ ಮಾತುಗಳನ್ನ, ವೇದದ ಮಾತುಗಳನ್ನ ಸುಳ್ಳು ಮಾಡುವಂತ ಕಾಲಘಟ್ಟದಲ್ಲಿ, ಪರಿಸ್ಥಿತಿಲಿ ಇವತ್ತು ನಾವಿದ್ದೀವಿ. ನೀವು ಅದನ್ನ ಜಾಸ್ತಿ ಮಾಡ್ಕೊಂಡು ಹೋಗಿ, ಎಲ್ಲಿ ತನಕ ನಿಮಗೆ ಹಣ, ಆದಾಯದ ಮೂಲ ಬರ್ತಿರುತ್ತೆ, ನೀವು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿರ್ತೀರಿ, ಆಸ್ಕೇನೋ ಲಂಬಿಸ್ಕೊಂಡಿರ್ತೀರಿ, ಅದಕ್ಕೆ ತಕ್ಕನಂಗೆ ನೀವು
ಕಾಲನ್ನು ಚಾಚ್ಕೋತೀರಿ. ಆದ್ರೆ ನಾನು ಹೇಳ್ತೀನಿ, ಜೀವನ ಶೈಲಿ ನೀವು ಒಮ್ಮೆ ಬದಲಾವಣೆ ಮಾಡ್ಕೊಂಡ್ರೆ ಅದನ್ನ ಮತ್ತೆ ಹಿಂದಕ್ಕೆ ತರಕ್ಕಾಗೋದಿಲ್ಲ. ಒಂದು ಹಂತದ ಜೀವನ ನೀವು ನಡೆಸ್ತಾ ಹೋದ್ಮೇಲೆ ಮತ್ತೆ ತಿರುಗಿ ನೀವು ಕೆಳಗಿನ ಹಂತಕ್ಕೆ ಬರಕ್ಕಾಗೋದಿಲ್ಲ. ಆದ್ರೆ ನಿಮ್ಮ ಆದಾಯ ಕಡಿಮೆ ಆಗ್ಬಿಟ್ರೆ, ಇರೋ ಕೆಲಸ ಹೋಗ್ಬಿಟ್ರೆ, ಇವತ್ತು ನಾನು ಒಂದು ಹೇಳ್ತೀನಿ ವೀಕ್ಷಕರೇ, ನಾವು ಇರೋದು ಅತ್ಯಂತ ಅಸ್ಥಿರ ಸಮಾಜದಲ್ಲಿ. ಯಾವ ಕ್ಷಣದಲ್ಲಿ ಯಾವಾಗ ಯಾರಿಗೆ ಏನ್ ಬೇಕಾದ್ರೂ ಆಗ್ಬೋದು. ಇಂಥ ಕಾಲಘಟ್ಟದಲ್ಲಿ ನಾವಿರೋವಾಗ ನಾವು ಜೀವನ ಶೈಲಿನ, ಇವತ್ತೇನೋ ನನಗೆ 2 ಲಕ್ಷ ರೂಪಾಯಿ ತಿಂಗಳಿಗೆ ಆದಾಯ ಇದೆ ಅನ್ಬಿಟ್ಟು ನೀವು ಜೀವನ ಶೈಲಿನ ಆ ಮಟ್ಟಕ್ಕೆ ಏರಿಸ್ಕೊಂಡ್ಬಿಟ್ರೆ, ಅದೇ ಆಸ್ಕೆನ ದೊಡ್ಡದು ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ನಾಳೆ ನಿಮಗೆ ಕೆಲಸ ಇರುತ್ತೆ ಅಂತ ಏನ್ ಗ್ಯಾರಂಟಿ? ಅಸ್ಥಿರತೆ, ಎಲ್ಲಾ ಕಡೆ ಅಸ್ಥಿರತೆ. ಏನ್ ಬೇಕಾದ್ರೂ ಆಗ್ಬೋದು. ಕೊರೋನಾದ ಕಾಲಘಟ್ಟದಲ್ಲಿ ನಾವು ನೋಡಿದ್ವಿ ಏನಾಯ್ತು ಅಂತ. ಹಾಗೆ ಇವತ್ತು ಆಗಲ್ವಾ? 2026ರಲ್ಲೋ 27ರಲ್ಲೋ 3ನೇ ಮಹಾಯುದ್ಧ ಆಗ್ಬೋದು ಅಂತ ನಾನು ಇವತ್ತು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಆಗದ್ ಬೇಡ, ನಾನ್ ಸುಳ್ಳಾಗ್ಲಿ, ಯುದ್ಧ ಆಗೋದ್ ಬೇಡ, ಆದ್ರೆ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಬಿಕಾಸ್ ಜಗತ್ತಿಗೆ ಇವತ್ತೊಂದು ರೀಸೆಟ್ ಬಟನ್ ನಾವು ಒತ್ತಲೇಬೇಕು. ಫೈನಾನ್ಷಿಯಲ್ ವರ್ಲ್ಡ್ ನ ನೀವು ನೋಡ್ಕೊಂಡ್ಬಂದ್ರೆ ಜಾಗತಿಕ ವಿತ್ತ ಜಗತ್ತು ಅತ್ಯಂತ ಮೆಸ್ಸಿ, ಇವತ್ತು ಅಷ್ಟು ಕೆಟ್ಟ ಪರಿಸ್ಥಿತಿಲಿದೆ. ಹಾಗಾಗಿ ಎನಿ ಡೇ ಎನಿ ಟೈಮ್ ಒಂದು ರೀಸೆಟ್ ಬಟನ್ ಯಾರೋ ಒತ್ತುತ್ತಾರೆ. ಐದರ್ ಇಟ್ ಮೇ ಬಿ ಅಮೆರಿಕಾ ಆರ್ ರಷ್ಯಾ ಆರ್ ಇಸ್ರೇಲ್, ಯಾವುದೋ. ಇವತ್ತು ನೋಡ್ತಾ ಬನ್ನಿ, ಎಲ್ಲಾ ಕಡೆ ಯುದ್ಧ ಆಗುವಂತ ಪರಿಸ್ಥಿತಿಗಳು ನಿಮಗೆ ಹೆಚ್ಚು ಕಾಣ್ತಾ ಇದೆ. ಆಗ್ಬೋದು 2026 ಆಗ್ಬೋದು, ಅಥವಾ 2027ರಲ್ಲಿ ನಾನು ಪ್ರಿಡಿಕ್ಟ್ ಮಾಡ್ತಾ ಇರೋದ್ರ ಖಂಡಿತ ಒಂದು 3ನೇ ಮಹಾಯುದ್ಧ ಆಗ್ಲೇಬೇಕು. ಇಟ್ಸ್ ಅ ರಿಸೆಟ್ ಬಟನ್. ನೀವು ಹ್ಯೂಮನ್ ಎವಲ್ಯೂಷನ್ ನೋಡ್ಕೊಂಡ್ಬಂದ್ರೆ ಪ್ರತಿ 80ರಿಂದ 100 ವರ್ಷಕ್ಕೆ ಇಂಥ ಯುದ್ಧಗಳು ಆಗೇ ಇದೆ. ಈಗ 2ನೇ ಮಹಾಯುದ್ಧ ಆಗಿ 80 ವರ್ಷ ಆಗೋಯ್ತು. ಸೊ ಡ್ಯೂ, ವಾರ್ ಇಸ್ ಡ್ಯೂ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ನಮ್ಮ ಕೆಲಸ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ನಮ್ಮ ಆದಾಯದ ಮೂಲಗಳು ಅಷ್ಟೇ ಬರ್ತಿರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. 2 ಲಕ್ಷ ಇದ್ದಿದ್ದು 1 ಲಕ್ಷ ಆಗ್ಬೋದು, 0 ಆಗ್ಬೋದು. ಅಂತಹ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಹಾಗಾಗಿ ಆಸ್ಕೆನ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದು ಈಸಿ. ಇದ್ದಿದ್ರಲ್ಲೇ ಬದುಕ್ತಾ ಬಂದಿದ್ದನ್ನ ಉಳಿಸಿ ಇರುವೆ ಕಥೆ ಹೇಳಿದೆ ನಾನು ಸ್ಟಾರ್ಟಿಂಗ್ ಅಲ್ಲಿ. ಸ್ವಲ್ಪ ನಾಳಿನ ಅಸ್ಥಿರ ದಿನಗಳಿಗೆ, ಕಾಂಡ್ ನಮಗೆ ಗೊತ್ತಿಲ್ಲದ ದಿನಗಳಿಗೆ ಅಂತ ಹೇಳಿ ನಾವು ಒಂದಷ್ಟು ಸೇವ್ ಮಾಡಿ ಇಟ್ಕೊಂಡಿದ್ರೆ, ಬರೀ ಸೇವ್ ಅಲ್ಲ, ಉಳಿಕೆ ಒಂದೇ ಅಲ್ಲ, ಅದನ್ನ ಹೂಡಿಕೆ, ಸರಿಯಾದ ಕಡೆ ಹೂಡಿಕೆ ಮಾಡಿಟ್ಟಿದ್ರೆ ಖಂಡಿತ ಮುಂದಿನ ದಿನಗಳಿಗೆ ಅದು ಒಳ್ಳೇದು. ನಾನು ಯಾವಾಗ್ಲೂ ಅದನ್ನ ಹೇಳ್ತೀನಿ, ನಮ್ಮ ಜನ ಯಾಕೆ ಅಲ್ಲೇ ಇರ್ತಾರೆ? ನೀವು ಯಾವಾಗ್ಲಾರ ನೋಡಿ, ನಾನು ಅದನ್ನ ಎಲ್ಲಾ ಕಡೆ ಹೋಗಿದ ಕಡೆ ನಕ್ಕೊಂಡು ಹೇಳ್ತಾ ಇರ್ತೀನಿ, ಸೈಕಲ್ಗೆ ಸ್ಟ್ಯಾಂಡ್ ಹಾಕ್ಬಿಟ್ಟು ಹೊಡಿತೀರಪ್ಪ, ವರ್ಷ ಆದ್ಮೇಲೆ ನೋಡ್ತೀರಾ ಎಲ್ಲೋದೆ? ಎಲ್ಲೂ ಇಲ್ಲ. ಸಿ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಬಡ್ಜೆಟಿಂಗ್. ನಾವು ಅದನ್ನು ಪ್ರತಿಯೊಂದು ಬಡ್ಜೆಟ್ ಮಾಡಬೇಕು. ನನ್ನ ಆದಾಯ ಎಷ್ಟು, ನಾನು ಅದಕ್ಕೆ ಹೇಳ್ತೀನಿ ಯಾವಾಗಲೂ ಅಷ್ಟೇ ವೀಕ್ಷಕರೇ, 2 ರಿಂದ 3 ಬ್ಯಾಂಕ್ ಅಕೌಂಟ್ ಇಟ್ಕೋಬೇಕು ಒಬ್ಬ ವ್ಯಕ್ತಿ. ಒಂದು ಇನ್ಕಮ್ ಅಕೌಂಟ್, ಅರ್ಥ ಆಯ್ತಾ? ಅಲ್ಲಿಗೆ ನಿಮ್ಮ ಸ್ಯಾಲ್ರಿನೋ ಅಥವಾ ಇತರೆ ಮೂಲಗಳು ಯಾವುದೇ ಮೂರಲಿ. ಇನ್ನೊಂದು ನೆನಪಿರ್ಲಿ, ಒಂದೇ ಒಂದು ಆದಾಯ ಮೂಲವನ್ನ ಇವತ್ತು ನೀವೇನಾನ ನಂಬಿಕೊಂಡು ಬದುಕಿದ್ರೆ ಅದು ತಪ್ಪಲ್ಲ, ಅಪರಾಧ. ಯು ಶುಡ್ ನಾಟ್. ಒಂದೇ ಒಂದು, ಏನ್ ಗ್ಯಾರಂಟಿ? ನಾನು ನಿಮ್ಗೆ ಹೇಳಿದೆ ಅಷ್ಟಿರುತ್ತೆ. ನಿಮ್ಮಲ್ಲಿ ಏನೋ ಒಂದು ಕಲೆ ಇರುತ್ತೆ. ಬಿಕಾಸ್ ನಾನು ರೈಟರ್, ನಾನು ಅರ್ನ್ ರಾಯಲ್ಟಿ. ವರ್ಷದಲ್ಲಿ ಜನಕ್ಕೆ ಸಂಬಳ ಬರದೇ ಇರೋಷ್ಟು ನನಗೆ ರಾಯಲ್ಟಿ ಬರುತ್ತೆ. ಒಬ್ರು ಫುಲ್ ಟೈಮ್ ಜಾಬ್ಗೆ ಹೋಗೋರಿಗೆ 1 ಲಕ್ಷ ಬಂದಾತ, 1.5 ಲಕ್ಷ ಬಂದಾತ, ನನಗೆ ಆ ಥರ ನೀವು ಲೆಕ್ಕ ಹಾಕಿ 12-18 ಲಕ್ಷ ಆದರೆ ನನಗೆ ವಾರ್ಷಿಕ ರಾಯಲ್ಟಿನೇ ಅಷ್ಟು ಬರುತ್ತೆ, ಬರೆಯೋದ್ರ ಮೂಲಕನೇ ಬರುತ್ತೆ. ಸೊ ಇತರೆ ಆದಾಯ ಮೂಲಗಳನ್ನ ನೀವು ನೋಡ್ಕೋಬೇಕು. ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನ ನೋಡ್ಕೊಂಡು ನೀವು ಮಾಡಬೇಕು. ಸೊ ಬಡ್ಜೆಟ್ ಮಾಡ್ಕೋಬೇಕು ಪ್ರತಿಯೊಂದನ್ನು. ಅಂದ್ರೆ ಒಟ್ನಲ್ಲಿ ನಾನೇನು ಹೇಳಬೇಕು ಅಂದ್ರೆ, ಅಥವಾ ನಿಮ್ಮ ವೇತನ ಅಥವಾ ಇನ್ನಿತರೆ ಆದಾಯದ ಮೂಲಗಳು ಎಲ್ಲವುದು ಒಂದು ಅಕೌಂಟಿಗೆ ಬರಂಗ್ ಮಾಡ್ಕೊಳ್ಳಿ. ಅದು ದಟ್ ಈಸ್ ಪ್ಯೂರ್ಲಿ ಇನ್ಕಮ್ ಅಕೌಂಟ್. ಅಲ್ಲಿ ಎಕ್ಸ್ಪೆಂಡಿಚರ್ ಮಾಡಂಗೇ ಇಲ್ಲ. ಅರ್ಥ ಆಯ್ತಾ? ಇನ್ನೊಂದು ಎಕ್ಸ್ಪೆಂಡಿಚರ್ ಅಕೌಂಟ್, ಬ್ಯಾಂಕ್ ಅಕೌಂಟ್ 2 ಇಟ್ಕೋಬೇಕು. 3ನೇದು ಹೇಳ್ತೀನಿ, ಇಲ್ಲಿಗೆ ಹಾಕ್ಬೇಕು. ಈಗ ನಿಮ್ದು ಒಂದು ಇನ್ಕಮ್ ಅಕೌಂಟ್ ಇಂದ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ಅಂತ ಇಷ್ಟು ಟ್ರಾನ್ಸ್ಫರ್ ಮಾಡ್ಬಿಡಿ. 50,000 ನಿಮ್ದೇನೋ ಒಂದು ಗೊತ್ತಿರುತ್ತೆ, 50,000 60,000 ಎಷ್ಟು ಬರುತ್ತೆ ಅಂದಾಜು ನಿಮ್ಗೆ ಇರುತ್ತೆ, ಅಷ್ಟನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡಿ. ಇನ್ ಮಿಕ್ಕಿದ್ದು ನಿಮ್ಮ ಐಡಿಯಾ ಏನಿರುತ್ತೆ ಅದು ಇನ್ನೊಂದು ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಮಾಡಿ. 3 ಮುಖ್ಯವಾಗಿ 3 ಬ್ಯಾಂಕ್ ಅಕೌಂಟ್ ಇಟ್ಕೋಬೇಕು. ನೋಡಿ, ಬದುಕು ಎಲ್ರಿಗೂ ಒಂದೇನೆ. ಭಗವಂತ ಎಲ್ರಿಗೂ ಅದೇ 24 ಗಂಟೆ ಕೊಟ್ಟಿದ್ದಾನೆ. ಭಗವಂತ ಎಲ್ರಿಗೂ ಇನ್ಕಮ್ ಕೊಡ್ತಾನೆ. ಯಾಕೆ ಕೆಲವರು ಅಲ್ಲಿಗೆ ಹೋಗ್ತಾರೆ, ಯಾಕೆ ಕೆಲವರು ಅಲ್ಲೇ ಉಳ್ಕೋತಾರೆ ಅಂದ್ರೆ, ಅವ್ರಿಗೆ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿರ್ಬೇಕು. ಪ್ರತಿಯೊಂದು ಶಿಸ್ತುಬದ್ಧವಾಗಿ ನೀವು ಅದನ್ನೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದಾಗ ಬದುಕು ಬದಲಾಗುತ್ತೆ. 8 ಗಂಟೆ ಅದನ್ನ 3 ಭಾಗವಾಗಿ ನೀವು ವಿಭಾಗಿಸಿ. ಅದನ್ನ 8 ಗಂಟೆ ಮಲಗ್ ಬಿಡ್ತೀರಾ, ಇನ್ನು 8 ಗಂಟೆ ಮಾರ್ಕೊಂಡ್ ಬಿಡ್ತೀರಾ. ಯು ಟ್ರೇಡ್ ಟೈಮ್ ಇನ್ ಆರ್ಡರ್ ಟು ಗೆಟ್ ಮನಿ. ವಿತ್ ಆ ಮನಿ ಏನ್ ಬಂತು ಅದರಲ್ಲಿ ಈ ಉಳಿದಿರೋ 8 ಗಂಟೆನ ನೀವು ಕಳಿಲಿಕ್ಕೆ ಆ ಮನಿನ ಟ್ರೇಡ್ ಮಾಡ್ತೀರಾ. ಯು ಆರ್ ಟ್ರೇಡಿಂಗ್ ಟೈಮ್, ಯು ಆರ್ ಟ್ರೇಡಿಂಗ್ ಮನಿ. ಇನ್ನೊಂದಿದೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ನಾಲೆಡ್ಜ್. ಅದನ್ನ ಯಾರು ಟ್ರೇಡೇ ಮಾಡ್ತಾ ಇಲ್ಲ. ದಟ್ಸ್ ವೈ ದೇ ರಿಮೈನ್ ಪುವರ್ ಆಲ್ ದ ಲೈಫ್. 3 ಮುಖ್ಯವಾಗಿ ನಾಲೆಡ್ಜು, ಟೈಮು ಅಂಡ್ ಇದು ಮನಿ, 3 ಕರೆನ್ಸಿ. ನಾವೇನ್ ಮಾಡ್ತೀವಿ, 8 ಗಂಟೆನ ಮಾರ್ಕೊಂಡ್ ಬಿಡ್ತೀವಿ. ವಿ ಟ್ರೇಡ್ ಅವರ್ ಟೈಮ್, ವಿ ಸೆಲ್ ಅವರ್ ಟೈಮ್ ಫಾರ್ ದ ಸೇಕ್ ಆಫ್ ಸ್ಯಾಲರಿ. ನೀವು ಅದಕ್ಕೇನಾನ ಹೆಸರಿಡಿ, ಸಮ್ ಹಣ. ಆ ಬಂದಿದ್ದ ಹಣನ ಈ ಉಳಿದಿದ್ದ 8 ಗಂಟೆ ಕಳಿಯಕ್ಕೆ ವ್ಯವಸ್ಥೆ ಹೋಗ್ತೀವಿ.
ಸೊ ನಾಲೆಡ್ಜ್ನ ಬಿಟ್ಬಿಟ್ವಿ, ಅದು ಮೇಯ್ನು. ಅದನ್ನ ನೀವು ಟ್ರೇಡ್ ಮಾಡೋದು ಕಲಿಬೇಕು. ಆ ನಾಲೆಡ್ಜ್ನ ಟ್ರೇಡ್ ಮಾಡಿದಾಗ ಯು ಗರ್ನ್ ಮನಿ. ಆ ಮನಿನ ಉಪಯೋಗಿಸ್ಕೊಂಡು ಬೈ ಬ್ಯಾಕ್ ಯುವರ್ ಟೈಮ್. ದಟ್ ಈಸ್ ರಿಯಲ್ ಫೈನಾನ್ಷಿಯಲ್ ಫ್ರೀಡಮ್. ಜನಕ್ಕೆ ಅರ್ಥನೇ ಆಗಲ್ಲ ಏನ್ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಟು ಅರ್ನ್ ಕ್ರೋರ್ಸ್ ಆಫ್ ರುಪೀಸ್ ಅಂತ ಅಲ್ಲ, ಟು ಗೇನ್ ಬ್ಯಾಕ್ ಯುವರ್ ಟೈಮ್. ನಿಮಗೆ ಇಷ್ಟವಾದನ್ನ, ನಿಮಗೆ ಖುಷಿ ಕೊಡ್ತಿದ್ದನ್ನ ನಿಮ್ಮ ಟೈಮಲ್ಲಿ ಮಾಡೋದೇ ಫೈನಾನ್ಷಿಯಲ್ ಫ್ರೀಡಮ್. ಜನಕ್ಕೆ ಆ ಡೆಫಿನಿಷನ್ ಅರ್ಥ ಆಗಲ್ಲ. ಸೊ ಈಗ 3 ಮುಖ್ಯವಾದ ಅಕೌಂಟ್ಗಳು, ಇನ್ಕಮ್ ಅಕೌಂಟ್, ಎಕ್ಸ್ಪೆಂಡಿಚರ್ ಅಕೌಂಟ್, ಇನ್ವೆಸ್ಟ್ಮೆಂಟ್ ಅಕೌಂಟ್. 3 ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಯಾಕೆ ಸಿಕ್ಕಲ್ಲ ನಾನು ಹೇಳ್ತೀನಿ ನೋಡೋಣ. ಇನ್ಕಮ್ ಅಕೌಂಟ್ ಇದೆ, ಅಲ್ಲಿ ಇಮಿಡಿಯೇಟ್ ಆಗಿ ನೀವು ಎಕ್ಸ್ಪೆಂಡಿಚರ್ 50,000 ಇರುತ್ತೆ. ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಳ್ಳಿ, ಅದಕ್ಕಿಂತ ಜಾಸ್ತಿ ಆಗಿರಕ್ಕೆ ಸಾಧ್ಯನೇ ಇಲ್ವಲ್ಲ. ಅಥವಾ 60 ಆಯ್ತು ಅಂದ್ರೆ 10,000 ಎಕ್ಸ್ಟ್ರಾ ಟ್ರಾನ್ಸ್ಫರ್ ಮಾಡಿರಿ. ನಿಮಗೆ ಗೊತ್ತು ಈ ತಿಂಗಳು ಐ ಹ್ಯಾವ್ ಎಕ್ಸಿಡೆಡ್ 10,000. ಸೊ ನಿಮ್ಗೆಲ್ಲ ಅಲ್ಲೇ ಸಿಕ್ಬಿಡುತ್ತಲ್ಲ. ಸ್ಟೇಟ್ಮೆಂಟ್ ಒಂದು ತಗೊಂಡ್ರೆ ನಾನು ಎಲ್ಲೆಲ್ಲಿ ಖರ್ಚು ಮಾಡಿದೆ, UPI ಎಲ್ಲ ಅಲ್ಲಿ ಕೊಟ್ಬಿಟ್ಟಿರಿ. ಬೇರೆ ಅಕೌಂಟಿಗೆ ಕೊಡಂಗೇ ಇಲ್ಲ. ಅರ್ಜೆಂಟು ಅಂತ ಇನ್ನೊಂದು ಕಡೆ ಕೊಡೋದು, ಮತ್ತೊಂದು ಕಡೆ ಕೊಡೋದು ಮಾಡಂಗೇ ಇಲ್ಲ. ಎಲ್ಲ ಒಂದೇ ಕಡೆ ಸಿಗುತ್ತೆ ನಿಮಗೆ. ನಿಮ್ದು ಇನ್ಕಮ್ದು ಒಂದು ಕಡೆ ಸಿಕ್ತು, ಎಕ್ಸ್ಪೆಂಡಿಚರ್ ಒಂದು ಕಡೆ ಸಿಕ್ತು, ಇನ್ವೆಸ್ಟ್ಮೆಂಟ್ ಒಂದು ಕಡೆ ಸಿಕ್ತು. ಈ ತಿಂಗಳು ನನಗೆ ಇಷ್ಟು ಆದಾಯ ಬಂತು, ಇಷ್ಟು ಖರ್ಚು ಮಾಡಿದೆ, ಇಷ್ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ಗೆ ಹಾಕಿದ್ದೀನಿ, ಇದನ್ನು ತಿರುಗಿ ಇಂಟರ್ನ್ ಬೇರೆ ಯಾವ ಇನ್ವೆಸ್ಟೆಡ್ ಎಲ್ಲ ನಿಮಗೆ ಸಿಕ್ಬಿಡುತ್ತಲ್ಲ. ಜನ ಏನಂದ್ರೆ ಎಲ್ಲ ಒಂದೇ ಕಡೆ ನಂದೇ ಅಲ್ವಾ ಅಂತ. ಈ ಸಣ್ಣ ಉದ್ದಿಮೆದಾರರು ವೈ ದೇ ಫೇಲ್ ಅಂದ್ರೆ ಇದೇ ಒಂದು ಕಾರಣ. ಎಲ್ಲ ಎವ್ರಿಥಿಂಗ್ ದೇ ಪುಟ್ ಇಟ್ ಇನ್ ಒನ್, ಇದು ಏನ್ ಹೇಳ್ತಾರೆ, ಪರ್ಸ್ ನಂದೇ ಅಲ್ವಾ, ನಾನೇ ಬಿಸ್ನೆಸ್ ಮಾಡೋದು. ಈಗ ತರಕಾರಿ ಮಾರೋನು, ಬೇಕರಿ ಅವರು, ಅವ್ರಿಗೆ ತನ್ನ ಅಕೌಂಟು ಬಿಸ್ನೆಸ್ ಅಕೌಂಟ್ ಅಂತ ಇಲ್ಲ, ಎಲ್ಲ ಒಂದೇ ಕಡೆ ಮಾಡ್ತಾರೆ. ಸೊ ಟರ್ನ್ ಓವರ್, ರಿಯಲ್ ಕಾಸ್ಟ್ ಎಷ್ಟು, ಪ್ರಾಫಿಟ್ ಎಷ್ಟು, ಏನು ನೋಡೋದಿಲ್ಲ ಅವರು. ಈಗ GST ತಾಪತ್ರೆ ಆಗಿರೋದು ಅದಕ್ಕೆ ಅವ್ರಿಗೆ ಗೊತ್ತೇ ಇರಲ್ಲ ನಾನು 40 ಲಕ್ಷ ಟರ್ನ್ ಓವರ್ ಆಗಿದೆ ಅಂತ. ಡಾಕ್ಯುಮೆಂಟ್ಸ್ ಯಾವುದು ಇಲ್ಲ. ಹಾಗಾಗಿ ಪ್ರತಿಯೊಂದು ನೀವು ಶಿಸ್ತುಬದ್ಧವಾಗಿ ವಿಭಜನೆ ಮಾಡ್ತಾ ಬಂದಾಗ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಇರೋದೇ 4 ಅಸೆಟ್ ಕ್ಲಾಸ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಇನ್ನೇನ್ ಜಾಸ್ತಿ ಇಲ್ಲ. ಇವಾಗ ಯಾವ ಬ್ರಹ್ಮ ಬಂದ್ರು ಅಲ್ಲಿ ಇರೋದೇ ಅಷ್ಟು. ಇನ್ನೊಂದಿದೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಅಂತ. ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಯಾರಿಗೆ ಅಂದ್ರೆ ತುಂಬಾ ದುಡ್ಡಿದ್ದವ್ರಿಗೆ. ಯಾಕೆಂದ್ರೆ ಅಲ್ಲಿ ಹೈ ರಿಸ್ಕ್ ಇರುತ್ತೆ. ನೀವು ಹಾಕ್ತೀರಾ, ಅದೇನ್ ಬೇಕಾದ್ರೂ ಆಗ್ಬೋದು ಅಲ್ವಾ. ಹಾಗಾಗಿ ಮೇನ್ ಏನಿದೆ, ರಿಯಲ್ ಎಸ್ಟೇಟ್ ಇದೆ, ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್, ಗೋಲ್ಡ್, ಅದು ಇದು ಎಲ್ಲ ಕಡೆ ಹಾಕ್ತೀರಾ. ಟ್ರೇಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಹಾಕ್ತೀರಾ. ಇಲ್ಲ ಡೆಟ್ ಡಿಪೆಂಜರ್ಸ್ ಅದು ಇದು ಹಾಕ್ತೀರಾ. ಇದು 4 ಇರೋದು. 4 ಬಿಟ್ಟು ಬೇರೆ ಇನ್ನೇನು ಇಲ್ಲ. ಬೆಸ್ಟ್ ಹೂಡಿಕೆ ನಾನು ಇವ್ರಿಗೆ ಹೇಳೋದು, ಮಿಡ್ಲ್ ಕ್ಲಾಸ್ ಜನಕ್ಕೆ ನೀವು 500 ರೂಪಾಯಿಂದ ಶುರು ಮಾಡ್ಬೋದು. ಮ್ಯೂಚುವಲ್ ಫಂಡ್ ಮೇಲೆ ಹಾಕ್ತಾ ಹೋಗೋದು ತುಂಬಾ ಉತ್ತಮವಾದ್ದು. ಯಾಕಂದ್ರೆ ಐ ಡೋಂಟ್ ರೆಕಮೆಂಡ್ ದೆಮ್ ಟು ಎಂಟರ್ ಇನ್ ಟು ಸ್ಟಾಕ್ ಮಾರ್ಕೆಟ್. ಯಾಕಂದ್ರೆ ಅಲ್ಲಿ ಏನ್ ಬೇಕಾದ್ರೂ ಹಾಕ್ಬೋದು. ಏರಿಳಿತಗಳು ಇರುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲೂ ನಾಲೆಡ್ಜ್ ಬೇಕು. ಬಟ್ ಅಟ್ ಲೀಸ್ಟ್ ನಿಮ್ಗೊಂದು ಟು ಸಮ್ ಎಕ್ಸ್ಟೆಂಟ್ ಅದು ನಿಮ್ಮನ್ನ ಸೇಫ್ ಗಾರ್ಡ್ ಮಾಡುತ್ತೆ. ಅಂದ್ರೆ ಮಾರ್ಕೆಟ್ ಬಿದ್ದಿದ ತಕ್ಷಣ ನಿಮ್ಗೇನೋ ಜೀವ ಹೋಯ್ತು ನಂಗಿಲ್ಲ ಎದ್ದಿದ ತಕ್ಷಣ. ಸೊ ಅದು ಏನ್ ಏರಿಳಿತಗಳಿರುತ್ತೆ ಅದರಲ್ಲಿ ನೀವು ಒಂದಷ್ಟು ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬೋದು. ದಿನ ನೋಡೋ ಅವಶ್ಯಕತೆ ಇರಲ್ಲ. ತಿಂಗಳಿಗೋ 6 ತಿಂಗಳಿಗೋ ಒಂದ್ಸರಿ ನನ್ನ ಫಂಡ್ ಹೆಂಗ್ ನಡೀತಿದೆ ಅಂತ ನೋಡಿದ್ರೆ ಸಾಕು. ವಿತ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮಾರ್ಕೆಟ್ ನಿಮ್ಗೊಂದು ಅರ್ಥ ಆಗುತ್ತೆ. ಆಮೇಲೆ ಇದೇನಾಗುತ್ತೆ, ನೀವು ಮಂತ್ಲಿ ಕಟ್ಟೋದ್ರಿಂದ ಕೆಳಗಡೆ ಮಾರ್ಕೆಟ್ ಬಿದ್ದಾಗ ತುಂಬಾ ಜನ ನಿಲ್ಲಿಸ್ಬಿಡ್ತಾರೆ. ಅದು ತಪ್ಪು, ಹಂಗ್ ಮಾಡಬಾರ್ದು. ಯಾಕೆಂದ್ರೆ ನಾವು ವಿ ಗೆಟ್ ಯೂನಿಟ್ಸ್. ನೀವು 1000 ರೂಪಾಯಿ ಮ್ಯೂಚುವಲ್ ಫಂಡ್ ಕಟ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ಗೆ 1000 ಯೂನಿಟ್ ಸಿಕ್ತು ಮಾರ್ಕೆಟ್ ಪೀಕಲ್ಲಿ ಇದ್ದಾಗ. ಮಾರ್ಕೆಟ್ ಬಿದ್ದಾಗ 2000 ಯೂನಿಟ್ ಸಿಕ್ಕುತ್ತೆ. ಸೊ ಜನ ಏನ್ ಮಾಡ್ತಾರೆ, ಮಾರ್ಕೆಟ್ ಡೌನ್ ಆಯ್ತು ಅಂತ SIP ಕಟ್ಟೋದು ನಿಲ್ಲಿಸ್ಬಿಡ್ತಾರೆ. ಅದ್ ಮಾಡಬಾರ್ದು. ಇವಾಗ ಹೆಂಗೆ ಅಂದ್ರೆ, ಒಂದು ಉದಾಹರಣೆ ಕೊಡ್ತೀನಿ ನೋಡಿ. 100 ರೂಪಾಯಿಗೆ ನಿಮ್ಗೆ 2 kg ಅಕ್ಕಿ ಸಿಗ್ತಾ ಇತ್ತು ಮಾಮೂಲಿ ಟೈಮಲ್ಲಿ. ಈಗ 100 ರೂಪಾಯಿಗೆ 4 kg ಅಕ್ಕಿ ಸಿಕ್ಕುತ್ತೆ. ನೀವು ತಗೋತಿರೋ ಬಿಡ್ತಿರೋ? ಆದ್ರೆ ಜನಕ್ಕೆ ಇದು ಅರ್ಥ ಆಗಲ್ಲ. ಬಿತ್ತು ಅಂತಾರೆ. ಅಯ್ಯೋ ಬಿದ್ರೆ 4 kg ಸಿಗ್ತಾ ಇದೆಯಾ, ತಗೊಂಡು ಇಟ್ಕೊಳಪ್ಪ ಅಕ್ಕಿನ. ಏನಾಯ್ತು, ನೀವು ಕಳ್ಕೊಂಡಿದ್ದೇನು? 100 ರೂಪಾಯಿ 2 kg ಸಿಕ್ಕ ಕಡೆ 100 ರೂಪಾಯಿ 4 kg ಸಿಕ್ಕರು ತಗೋಳಲ್ಲ. ಇಲ್ಲಾಕಾಗಾರೆ ಸಿಪ್ನ ನಿಲ್ಲಿಸ್ತೀರಾ? ಜನಕ್ಕೆ ಇದು ಅರ್ಥ ಆಗಲ್ಲ. ಮಾರ್ಕೆಟ್ ಬಿದ್ರೆ ಸಿಪ್ ನಿಲ್ಲಿಸ್ಬೇಡಿ. ಕೈಲಿ ದುಡ್ಡು ಇದೆಯಾ, ಇನ್ನೊಂದು 1000 ಎಕ್ಸ್ಟ್ರಾ ಹಾಕಿ. ಏನಾಗುತ್ತೆ, ಯು ಗೆಟ್ ಮೋರ್ ಯೂನಿಟ್ಸ್. ಸೊ ಹೀಗೆ ಮನುಷ್ಯ ಒಂದಷ್ಟು ಸಾಮಾನ್ಯ ಜ್ಞಾನ ವೃದ್ಧಿಸ್ಕೋಬೇಕು. ನಾನು ಒಂದು ಹೇಳ್ಬಿಡ್ತೀನಿ, ದೇರ್ ಇಸ್ ನೋ ಎಸ್ಕೇಪ್ ಫ್ರಮ್ ಲರ್ನಿಂಗ್. ಇದು ನಮ್ಮ ಜನ ಮಾಡೋದಿಲ್ಲ. 1000 ಜನ 1000 ಹೇಳಿ, ನೀವು ಒಂದಷ್ಟು ಬೇಸಿಕ್ ಮೂಲಭೂತವಾಗಿ ಒಂದಷ್ಟು ಲರ್ನಿಂಗ್ ಕಲಿಕೆ ಮಾಡಲೇಬೇಕು. ಯಾವುದು ಸರಿಗಿದೆ, ನಾನು 1000 ಹೇಳ್ಬೋದು, ನಾನು ಹೇಳಿ ಸರಿನಾ ಇಲ್ವಾ ಅಂತ ಒಂದಷ್ಟು ನಿಮಗೆ ಆ ಮೂಲಭೂತ ಜ್ಞಾನ ಇರಬೇಕು. ಅದನ್ನ ಚೆಕ್ ಮಾಡೋಷ್ಟಾರು ನೀವು ಜ್ಞಾನ ಗಳಿಸ್ಕೊಳ್ಳೇಬೇಕು. ಸೊ ದಟ್ ಈಸ್ ದ ಬೆಸ್ಟ್ ವೇ. ನಮ್ಗೆ ಎಲ್ಲೆಲ್ಲ ಮೊದಲೆಲ್ಲ ಏನ್ ಮಾಡೋರು, ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಆಡಿ ಕಟ್ಟೋರು. ಈಗ ಅದೇ ದುಡ್ಡನ್ನ ನೀವು ಅಷ್ಟೇ 500ರಿಂದ ಸ್ಟಾರ್ಟ್ ಮಾಡಿ. ಅದೇ ದುಡ್ಡನ್ನ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕೊಂತ ಬನ್ನಿ. ಆಡಿಲಿ 6.5%, 7%, ಮ್ಯಾಕ್ಸಿಮಮ್ 7-15 ಸಿಕ್ಬೋದು, 7.15 ಸಿಕ್ಬೋದು. ನೀವು ಇಲ್ಲಿ ಆಗ್ತಾ ಹೋಗಿ 10-12% ಖಂಡಿತ ಮ್ಯೂಚುವಲ್ ಫಂಡ್. ನಾನು ಹೇಳೋದು ಇದಾಗಿ ಕಡಿಮೆ ಅಂತ. ನೀವು ಇಂಡೆಕ್ಸ್ ಫಂಡ್ಗಳನ್ನ ಲೆಕ್ಕ ಹಾಕೊಂಡ್ರು 12-15 ಈಸಿ ಕೊಡುತ್ತೆ, 18 ಕೊಡುತ್ತೆ ಇಂಡೆಕ್ಸ್ ಫಂಡ್ಸ್ಗಳು ಕೂಡ. ಇನ್ನು ಬೇರೆ ಎಲ್ಲ ಬೇರೆ. ನಾನು ಅದನ್ನ ಹೈ ರಿಸ್ಕ್ ಹೋಗ್ಲೇಬೇಡಿ. ನೀವು ಇಂಡೆಕ್ಸ್ ಫಂಡ್ ಅಂತ ಫಂಡ್ಗಳೆಲ್ಲ ಹಾಕೊಂಡೋದ್ರು ನಿಮ್ಗೆ 15-18% ಸಿಕ್ಕುತ್ತೆ. ದಟ್ ಈಸ್ ವೆರಿ ಗುಡ್. ಯಾಕಂದ್ರೆ ನಿಮ್ ಇನ್ಫ್ಲೇಷನ್ 8-9% ಇದೆ ಅಂದ್ರೆ ಇಟ್ ಈಸ್ ವೆರಿ ವೆಲ್ ಬೀಟಿಂಗ್ ದ ಇದಲ್ವಾ. ಅದನ್ನ ಇನ್ಫ್ಲೇಷನ್ ಮೀರಿ ನಿಮ್ಗೆ ವೃದ್ಧಿ ಮಾಡ್ಕೊಡ್ತಾ ಇದೆ ಹಣ. ಹಾಗಾಗಿ ಮ್ಯೂಚುವಲ್ ಫಂಡ್ ತುಂಬಾ ಇವತ್ತಿನ ಕಾಲಘಟ್ಟಕ್ಕೆ ಅದೇ ಬೆಸ್ಟ್.
ಪೋಸ್ಟ್ ಆಫೀಸ್ ಸ್ಕೀಮ್ ಅದು ಹೇಳಿದ್ನಲ್ಲ, ಇವೆಲ್ಲ ತೀರಾ ಭದ್ರತೆ ಬಯಸುವಂತವ್ರು. ನೀವು ಇನ್ಫ್ಲೇಷನ್ ನ ಬೀಟ್ ಮಾಡಬೇಕು ಅಂದ್ರೆ ನೀವು ಮಾರ್ಕೆಟಿಗೆ ಬರಲೇಬೇಕು. RBI ಅಥವಾ ನಾವು ಇದನ್ನ ಏನ್ ಹೇಳ್ತೀವಿ, RBI ಬಾಂಡ್ಸ್ ಅಥವಾ GOI, ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಹಾಕಿದ್ರೆ ಅದು ನಮ್ಮ NSE ಇದೆಯಲ್ಲ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅಂತೀವಲ್ಲ, ಅದ್ರ ಮೇಲೆ 0.25% ಹೆಚ್ಚಿಗೆ ಕೊಡ್ತಾರೆ. ಇವತ್ತು ಅದು 7.8 ಇದೆ, 0.25 ಅಂದ್ರೆ 8.05% ರಿಟರ್ನ್ ಸಿಗುತ್ತೆ. ಅಂತದ್ರ ಮೇಲೆ ಹೂಡಿಕೆ ಬರೋದು 100% ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಕಪ್ ಅದು. ಆಯ್ತಾ, ನೀವು ಎಷ್ಟು ಕೋಟಿ ಬೇಕಾದ್ರೂ ಹಾಕ್ಬೋದು, ದೇರ್ ಇಸ್ ನೋ ಲಿಮಿಟ್. ನಿಮ್ಮ ಹತ್ರ 100 ಕೋಟಿ ಇದೆಯಾ, 100 ಕೋಟಿ ಇನ್ವೆಸ್ಟ್ ಮಾಡಿ, ಅಲ್ಲಿ 8.05% ಸಿಗುತ್ತೆ ಆಸ್ ಆಫ್ ನೌ, ಇವತ್ತಿನ ಪ್ರಕಾರ. ಅದು NSE ರೇಟ್ ಕಮ್ಮಿ ಆದ್ರೆ ಇದು ಕಮ್ಮಿ ಆಗುತ್ತೆ, NSE ರೇಟ್ ಜಾಸ್ತಿ ಆದ್ರೆ ಇದು ಜಾಸ್ತಿ ಆಗುತ್ತೆ. ಸೊ ಇಟ್ ಇಸ್ ಫ್ಲೆಕ್ಸಿಬಲ್ ರೇಟ್ ಆಫ್ ಇಂಟ್ರೆಸ್ಟ್. ಇವತ್ತು 6 ತಿಂಗಳಿಗೆ ಒಂದ್ಸರಿ ಇದಾಗುತ್ತೆ, ಫಿಕ್ಸ್ ಆಗುತ್ತೆ. ಸೊ ಇವತ್ತಿನ ಪ್ರಕಾರ 8.05% ಸಿಗ್ತಾ ಇದೆ. ನಿಮ್ಗೆ ಅಷ್ಟೊಂದು ಸೆಕ್ಯೂರಿಟಿ ಬೇಕು ಅಂದ್ರೆ ಹಾಕಿ. ಅಗೈನ್ ಬಟ್ ನಾನು ಹೇಳ್ತೀನಿ, ಅದು ನೆಗೆಟಿವ್ ಇಂಟ್ರೆಸ್ಟ್ ರೇಟ್. ನಿಮ್ಗೆ 8% ವಾಪಸ್ ಬರ್ತಾ ಇದೆ, ರಿಟರ್ನ್ ಬರ್ತಾ ಇದೆ. ನಿಮ್ದು ಇನ್ಫ್ಲೇಷನ್ ಹಣದುಬ್ಬರ 9.5 ಇದೆ. ಸೊ 1.5% ಕಡಿಮೆ ಆಯ್ತಲ್ಲ. ನೀವು ಯಾವಾಗ್ಲೂ ಭದ್ರತೆ. ನಾನು ಒಂದ್ ಹೇಳ್ತೀನಿ, ಏನು ಭದ್ರತೆ ಅಂದ್ರೆ ಯಾವುದು ಅಲ್ಲ. ಈ ಕ್ಷಣಕ್ಕೆ ನಾನು ಇಲ್ಲೇ ಹೋಗ್ಬೋದು. 8 ವರ್ಷದ ಮಕ್ಕಳು, 10 ವರ್ಷದ ಮಕ್ಕಳು, 15 ವರ್ಷದ ಮಕ್ಕಳು ಹೃದಯಾಘಾತದಿಂದ ಸಾಯ್ತಾರೆ. ಅವ್ರು ಏನು ಅಬ್ಯೂಸ್ ಮಾಡಿದ್ರು, ಯಾವ ಆಲ್ಕೋಹಾಲ್ ಅಬ್ಯೂಸ್ ಮಾಡಿದ್ರು, ಅದಿನ್ನೇನು ಅವರು ಕರೆದ ತಿಂಡಿಗಳನ್ನ ತಿಂದ್ಬಿಟ್ಟಿದ್ರು ಹಾರ್ಟ್ ಅಟ್ಯಾಕ್ ಹಾಕಕ್ಕೆ. ಈಗ ಜನರಲಿ ಏನ್ ಹೇಳ್ತಾರೆ ಅಂದ್ರೆ, ಅವ್ನ ಲೈಫ್ ಸ್ಟೈಲ್ ಸರಿ ಇರ್ಲಿಲ್ಲ, ಅವನು ಕುಡಿತಾ ಇದ್ದ, ಅದ್ ಮಾಡ್ತಾ ಇದ್ದ, ಅದಕ್ಕೆ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. 8 ವರ್ಷದ ಮಗು ಏನ್ರಿ ಮಾಡಿತ್ತು ಪಾಪ. ಸೊ ಇದು ಬಿಟ್ಟು ಬಿಡಿ, ಭದ್ರತೆ ಅನ್ನೋದಿಲ್ಲ. ನಾನು ಒಂದು ಹೇಳ್ತೀನಿ ಕೇಳಿ. ಈಗ ನೀವು ಈ ಮಾರುಕಟ್ಟೆಯಿಂದ ನೀವು ದೂರ ಇರಕ್ಕೆ ಒಂದಷ್ಟು ದಿನ ಪೋಸ್ಟ್ ಪೋನ್ ಮಾಡ್ಬೋದು ಅಷ್ಟೇ. ಇದು ಆಯ್ಕೆಯಾಗಿ ಉಳ್ಕೊಳ್ಳಲ್ಲ, ಇದು ಅನಿವಾರ್ಯ. ಇವತ್ತಲ್ಲ ನಾಳೆ ನೀವು ಎಲ್ಲರೂ ಏನು ಒಂದಿನ 2 ದಿನ ಪೋಸ್ಟ್ ಪೋನ್ ಮಾಡ್ತೀರಾ, ಬಟ್ ನೀವು ಮಾರ್ಕೆಟಿಗೆ ಬರಲೇಬೇಕು. ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಲೇಬೇಕು, ವಿಧಿ ಇಲ್ಲ. ನಾನು ಅದಕ್ಕೆ ಹೇಳ್ತೀನಿ, ಇದು ಆಯ್ಕೆ ಅಲ್ಲ, ಅನಿವಾರ್ಯ. ನಾನು ಹೇಳ್ತೀನಿ, ಬೆಳೆಯಲ್ಲ. ಒಂದ್ ಕಾಲ ಇತ್ತು, ನಮ್ಮಮ್ಮ ಮಾಡ್ತಿದ್ರು, ನಮ್ಮಪ್ಪ ಎಷ್ಟೋ ಒಂದಷ್ಟು ದುಡ್ದಿರೋರು ತಂದು ಕೊಟ್ಬಿಡೋರು. ಅಷ್ಟರಲ್ಲಿ ಆಕೆ ಅದು ಅವತ್ತಿನ ಕಾಲಕ್ಕೆ ಆಕೆ ಬುದ್ಧಿವಂತೆ ಅಂತ. ಯಾಕೆಂದ್ರೆ ಗಂಡ 4,000 3,000 ಕೊಟ್ಟರೆ ಅದ್ರಲ್ಲಿ 2,500 ಸಾವಿರದಲ್ಲಿ ಜೀವನ ನಡೆಸಿ ಒಂದು 500 ರೂಪಾಯಿನ ಸಾಸಿವೆ ಡಬ್ಬಿಲೋ ಮೆಣಸಿನಕಾಯಿ ಡಬ್ಬಿಲೋ ಹಾಕಿಟ್ಬಿಟ್ರಳು ಕಷ್ಟ ಕಾಲಕ್ಕೆ ಅಂತ. ಆಕೆಗೆ ತಿಳಿತಿದ್ದ ಅಷ್ಟು. ಆಕೆ 10ನೇ ಕ್ಲಾಸು ಓದಿಲ್ಲ, ನನ್ನ ತಾಯಿ. ಆಕೆಗೆ ಇಷ್ಟು ಗೊತ್ತಾಯ್ತು. ಅವತ್ತಿನ ದಿನ ಹಣದುಬ್ಬರ ಎಷ್ಟಿರ್ಲಿಲ್ಲ. ಅಂದ್ರೆ ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ. 100 ರೂಪಾಯಿ ನೀವು ತಗೊಂಬಂದ್ರೆ 2 kg ಅಕ್ಕಿ ಸಿಕ್ತಿತ್ತು. 2 ವರ್ಷ 3 ವರ್ಷ ಬಿಟ್ಟ ಮೇಲೂ ಅಷ್ಟೇ 100 ರೂಪಾಯಿಗೆ 2 kg 3 kg ಅಕ್ಕಿ ಸಿಕ್ತಿತ್ತು. ಹಣದುಬ್ಬರ ಇಲ್ಲ. ಇವತ್ತೇನಾಗಿದೆ, 100 ರೂಪಾಯಿಗೆ 2 kg ಸಿಕ್ತಿದ್ದು ವರ್ಷ ಬಿಟ್ಟು ಬಂದ್ರೆ 1 kgನೋ 1.5 kgನೋ ಸಿಕ್ಕುತ್ತೆ. ಇದು ಹಣದುಬ್ಬರ ಅಂತಂದ್ರೆ. ಅಂದ್ರೆ ವಸ್ತುವಿನ ಮೌಲ್ಯ ಹೆಚ್ಚುತ್ತಾ ಹೋಗ್ತಾ ಇರುತ್ತೆ, ಹಣದ ಮೌಲ್ಯ ಕುಗ್ಗುತ್ತಾ ಹೋಗುತ್ತೆ. ಅದು ಹಣದುಬ್ಬರ. ಅರ್ಥ ಆಗುತ್ತಾ? ಸೊ ಇವಾಗ ನೀವು ಅದನ್ನ ಸಾಸಿವೆ ಡಬ್ಬಿಲಿ ಇಟ್ಕೊಂಡ್ರೆ ನಿಮ್ಮನ್ನ ಬುದ್ಧಿವಂತರು ಅಂತಾರ. ಹಾಗೆ ಬ್ಯಾಂಕಲ್ಲಿ ಇಟ್ರು ಬುದ್ಧಿವಂತರಾಗಲ್ಲ. ಯಾಕಾಗಲ್ಲ? ನಾನು ಹೇಳಿದೆ, ಬ್ಯಾಂಕಲ್ಲಿ 6.5. ಅಮ್ಮಮ್ಮ ಅಂದ್ರೆ ಎಷ್ಟು ಕೊಡ್ತಾ ಇದಾರೆ? ಮ್ಯಾಕ್ಸಿಮಮ್ ಇವತ್ತು 2 ವರ್ಷಕ್ಕೆ ಇಟ್ರೆ 6.45 ಇದೆ. ಸೀನಿಯರ್ ಸಿಟಿಜನ್ ಇನ್ನೊಂದು 0.50 ಜಾಸ್ತಿ ಅನ್ಕೊಂಡ್ರು 6.95. ನಾನು ಹೇಳಿದೆ 8 ಬೀಟ್ ಮಾಡುವಂಥದ್ದು ಯಾವ್ದು ಅಂತಂದ್ರೆ ಈ ತರದಕ್ಕೆ ಹಾಕ್ಬೇಕು. ಯಾವ್ದು? ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ ಅಂತವು 8.25 ಕೊಡುವಂಥವು ಅಷ್ಟೇ. ಒಂದು 2-3 ಆಪ್ಷನ್ಸ್ ಬಿಟ್ರೆ ಮಿಕ್ಕಿದ್ದೆಲ್ಲ 6ರಿಂದ 7.25 ಒಳಗಡೆನೆ ಕೊಡ್ತಾ ಇರೋದು. ಈಗ ತಾನೇ ಸೆಂಟ್ರಲ್ ಗವರ್ಮೆಂಟ್ 15 ಹಿಂದೆ ನಿಮ್ಗೆ ಗೊತ್ತಿದೆ 0.5% ರೆಪೋ ರೇಟ್ ಕಮ್ಮಿ ಮಾಡಿದ್ರು. ಹಾಗಾಗಿ ಇವತ್ತು ನೀವು ಬ್ಯಾಂಕಲ್ಲಿ ಇಟ್ಟರು ಬುದ್ಧಿವಂತರಲ್ಲ, ಮನೇಲಿ ಇಟ್ಕೊಂಡ್ರಂತೂ ಬುದ್ಧಿವಂತರ ಅಲ್ವೇ ಅಲ್ಲ. ಮನೇಲಿ ಇಟ್ಕೊಂಡ್ರೆ, ನೀವು ಸಾಸಿವೆ ಡಬ್ಬಲ್ಲಿ ಇಟ್ಕೊಂಡ್ರೆ ನಿಮ್ಮಷ್ಟು ದಡ್ಡ್ರಿ ಯಾರು ಇಲ್ಲ ಅಲ್ವಾ? ಬ್ಯಾಂಕಲ್ಲಿ ಇಟ್ರೆ ಅದು ದಡ್ಡ್ರಿ, ಯಾಕೆಂದ್ರೆ ಇನ್ಫ್ಲೇಷನ್ ನ ಬೀಟ್ ಮಾಡಲ್ಲ. ಹಾಗಾಗಿ ಯಾವುದೇ ಹೂಡಿಕೆ ಇರಲಿ, ನಮ್ಮ ಹಣದುಬ್ಬರವನ್ನ ಮೀರಿದ ಒಂದು ರಿಟರ್ನ್ ಕೊಡುತ್ತಲ್ಲ, ಅವುಗಳು ಮಾತ್ರ ಬುದ್ಧಿವಂತ ಹೂಡಿಕೆ. ಮಿಕ್ಕಿದ್ಯಾವುದು ನಾವು ಬುದ್ಧಿವಂತ ಹೂಡಿಕೆ ಅಂತ ಇವತ್ತಿನ ಕಾಲಘಟ್ಟದಲ್ಲಿ ಹೇಳಕ್ ಬರೋದಿಲ್ಲ. ಜೊತೆಗೆ ಇನ್ನೂ ಒಂದು ಸೇರಿಸ್ಕೊಡಿ, ಅತ್ತೆ ಮಾವನು ಇರಬಾರ್ದು ಅಂತ. ಅವ್ರಿಗೆ ರಾಹುಕೇತು ಅಂತ ಹೇಳ್ತಾರೆ. ಮನೇಲಿ ಅವನಿಗೆ ಒಳ್ಳೆ ಮನೆ ಇರಬೇಕು, ಕಾರ್ ಇರಬೇಕು, ನೋಡೋಕ್ ಋತಿಕ್ ರೋಷನ್ ಆಗಿರ್ಬೇಕು. ಆದ್ರೆ ಅವ್ರು ಹೆಂಗಿದ್ದಾರೆ ಅಂತ ನೋಡ್ಕೊಳ್ಳಲ್ಲ. ಅರ್ಥ ಆಯ್ತಾ? ಅವ್ರಿಗೆ ಅವನು ಹುಡುಗ ಋತಿಕ್ ರೋಷನ್ ಆಗಿರ್ಬೇಕು, ಅಷ್ಟು ಆಸ್ತಿ ಇರ್ಬೇಕು, ಎಲ್ಲ ಇರ್ಬೇಕು. ರಾಹುಕೇತು ಇರಬಾರ್ದು. ರಾಹುಕೇತು ಅಂದ್ರೆ ಆ ಹುಡುಗನ ಅಪ್ಪ ಅಮ್ಮ, ಹುಡುಗಿಗೆ ಅತ್ತೆ ಮಾವ ಬೇಕಿಲ್ಲ, ಹುಡುಗ ಬೇಕು. ಈ ತರದ ಪರಿಸ್ಥಿತಿ. ನಾನು ಅದನ್ನೇ ಹೇಳೋದು, ಇಟ್ ಈಸ್ ಆಲ್ ಏನಾಗಿದೆ ಅಂತಂದ್ರೆ, ನೀವು ಯಾವ್ದೋ ಚಲನಚಿತ್ರಗಳನ್ನೋ ಇನ್ನೊಂದು ನೋಡಿ ಫ್ಯಾಂಟಸೈಸ್ ಮಾಡ್ಕೋತಾರೆ. ನಾವು ಚಿಕ್ಕ ಮಕ್ಕಳಲ್ಲಿ ಕೇಳ್ತೀವಲ್ಲ ಆ ಫೇರಿ ಟೈಲ್ ಕಥೆಗಳು, ರಾಜ್ಕುಮಾರ ಬರ್ತಾನೆ ಕುದುರೆ ಮೇಲೆ ನೋಡ್ಕೊಂಡು ಅಂತ. ಅದು ಬಿಟ್ಬಿಡಿ. ಇವತ್ತು ಹೆಣ್ಣು ಗಂಡಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಪ್ರಕೃತಿ ಮಾಡಿರೋ ದೈಹಿಕ ವ್ಯತ್ಯಾಸಗಳನ್ನ ಬಿಟ್ರೆ ನನ್ನ ದೇಹದಲ್ಲಿರೋ ಆತ್ಮ ನಿಮ್ಮ ದೇಹದಲ್ಲಿರೋ ಆತ್ಮ ಒಂದೇ ಅಲ್ವಾ? ನಮ್ಮ ಸಮಾಜದಲ್ಲಿ, ನಮ್ಮ ಸಮಾಜ ಹಂಗಿದೆ, ಭಾರತೀಯ ಸಮಾಜ ಹಿಂಗಿದೆ. ನೀವು ಹೊರಗಡೆ ಹೋಗಿ ನೋಡಿದ್ರೆ ಈ ತರ ಇಲ್ಲ. ಪ್ರತಿಯೊಂದನು ಗಂಡ ಹೆಂಡತಿ ಯಾವ್ದಾದ್ರು ಊಟಕ್ಕೆ ಹೋದ್ರೆ ದಿಸ್ ಟೈಮ್ ಐ ಆಮ್ ಪೇಯಿಂಗ್ ಬಿಲ್ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಅವ್ರ ಹಂಗೆ ಹೇಳಿಲ್ಲ ಅಂದ್ರೆ ಇಬ್ರು ಅರ್ಧ ಶೇರ್ ಮಾಡ್ಕೋತಾರೆ. ಮದ್ವೆ ಆದ್ಮೇಲೂ ಹೆಂಡತಿ ತನ್ನದೇ ಆದ ಅಕೌಂಟ್ ಹೊಂದಿರ್ತಾಳೆ, ತನ್ನದೇ ಆದ ಇನ್ಕಮ್, ತನ್ನದೇ ಆದ ಒಂದು ಏನ್ ಹೇಳ್ತಾರೆ ಹೂಡಿಕೆಗಳು ಎಲ್ಲ ಸಪ್ರೇಟ್ ಇರುತ್ತೆ. ಗಂಡ ಅದೊಂದು ಇರುತ್ತೆ.
ಮನೆ ನಡೆಸಕ್ಕೆ ಮಕ್ಕಳಿಂದ ಎಲ್ಲ ಜೊತೆಲಿ ಮಾಡಕ್ಕೆ ಏನಿರುತ್ತೆ, ಇನ್ನೊಂದು ಅಕೌಂಟ್ ಇರುತ್ತೆ, ಅವ್ರು ಇಷ್ಟು ಇವ್ರಿಷ್ಟು ಈಕ್ವಲಿ ಶೇರ್ ಮಾಡ್ತಾರೆ. ಮದುವೆ ಆದ ನಂತರವೂ ಅದಕ್ಕೆ ನಾನು ನನ್ನ ಮುಂದಿನ ಪುಸ್ತಕ ಮದುವೆ, ದಾಂಪತ್ಯ ಮತ್ತು ಹಣಕಾಸು ಅಂತ ಬರೀತಾ ಇದ್ದೀನಿ. ಮೈ ನೆಕ್ಸ್ಟ್ ಬುಕ್ ವಿಲ್ ಬಿ ಆನ್ ದಟ್ ಸಬ್ಜೆಕ್ಟ್. ನಮ್ಮಲ್ಲಿ ಏನಾಗುತ್ತೆ, ಎಲ್ಲ ಅದು ನೀವು ಆ ಪ್ರೀತಿ ಟೈಮ್ ಇಂದಾನೇ ಹಂಗಾಗೋಗುತ್ತೆ. ಹುಡುಗಿ ಏನು ಕೊಡಲ್ಲ, ಕೊಡ್ಬೇಕು. ಇದು ಮನಸ್ಥಿತಿ. ನಾವು ಮನಸ್ಥಿತಿ ಬದಲಾಗೊಳ್ದಿದ್ರೆ ಪರಿಸ್ಥಿತಿ ಯಾವತ್ತೂ ಬದಲಾಗಲ್ಲ. ಪರಿಸ್ಥಿತಿ ಇವತ್ತಿರೋ ಪರಿಸ್ಥಿತಿ ಬದಲಾಗಬೇಕು ಅಂದ್ರೆ ನಮ್ಮ ಹುಡುಗರು ಹುಡುಗಿಯರು ಇಬ್ರು ಮನಸ್ಥಿತಿನ ಬದಲಾಯಿಸ್ಕೋಬೇಕು. ಇವತ್ತೆಲ್ಲ ನೀವು ಪಾಶ್ಚಾತ್ಯರನ್ನ ಕಾಪಿ ಮಾಡ್ತೀರಿ, ಹಿಪ್ ಹಾಪ್ ಅದು ಇದು ಹೆಂಗೆಂಗೋ ಟ್ಯಾಟೋ ಹಾಕೋತೀರಾ, ಇದ್ ಮಾಡ್ಕೋತೀರಾ, ಎಲ್ಲ ಮಾಡ್ತೀರಾ. ಅಲ್ಲೋಗಿ ಆ ಸಮಾಜದ ಒಳ್ಳೇದನ್ನು ತಗೊಳ್ಳಿ. ಬಿಯರ್ ಕುಡಿಯೋದೊಂದೇ ಅಲ್ಲ, ಅವ್ರು ಬೆಳಿಗ್ಗೆ ಎದ್ದು ಓಡ್ತಾರೆ, 5 ಕಿಲೋಮೀಟರ್ 8 ಕಿಲೋಮೀಟರ್ 10 ಕಿಲೋಮೀಟರ್ ಓಡ್ತಾರೆ. ನಾವು ಬಿಳಿಯರನ್ನ ಪಾಶ್ಚಾತ್ಯರನ್ನ ನಾವೇನ್ ನೋಡ್ತೀವಿ, ಅವ್ರು ಮಾಡೋದು ಕೆಟ್ಟದನ್ನ ಮಾತ್ರ ನೋಡಿ ನಾವು ಅದನ್ನ ಮಾತ್ರ ಫಾಲೋ ಮಾಡ್ತೀವಿ. ಕುಡಿತಾರೆ, ಮೋಜು ಮಿಜಾಜು, ವೀಕೆಂಡು, ಪಬ್ಬು, ಕ್ಲಬ್ಬು, ಅದ್ ಮಾತ್ರ. ಇನ್ನೊಂದು ಅಂಶ ನಿಮಗೆ ಗೊತ್ತಿಲ್ಲ, ನಾನು 20 ವರ್ಷ ಅಲ್ಲಿ ಬದುಕಿದವನು, ಅದಕ್ಕೆ ಹೇಳ್ತೀನಿ. ಬೆಳಿಗ್ಗೆ ಎದ್ರೆ 6 ಗಂಟೆಗೆ ಓಡ್ತಾ ಇರ್ತಾರೆ ಅವರು, 8 ಕಿಲೋಮೀಟರ್ 10 ಕಿಲೋಮೀಟರ್ ಓಡ್ತಾರೆ ಅವರು. ಅದಕ್ಕೆ ಅವರು ದೈಹಿಕವಾಗಿ ಹಂಗಿರ್ತಾರೆ. ನಾವು ಅವ್ರದ್ದು ಒಳ್ಳೇದನ್ನ ಯಾಕೆ ತಗೊಳ್ಳಲ್ಲ? ಒಳ್ಳೇದಲ್ಲಿ ಏನು ಅಂತಂದ್ರೆ, ಮದ್ವೆನೂ ಅಷ್ಟೇ, ಇಲ್ಲಿ ಹೆಣ್ಣತ್ತೋರೆ ಎಲ್ಲ ಮಾಡ್ಬೇಕು ಅಂತ. ಹೆಣ್ಣಿನ ಅಪ್ಪ ಅಮ್ಮ ಮದ್ವೆ ಖರ್ಚೆಲ್ಲ ನೋಡ್ಕೋಬೇಕು. ಅಲ್ಲೆಲ್ಲ ಹಂಗಲ್ಲ. ಹೆಣ್ಣಿನ ಅಪ್ಪ ಅಮ್ಮನೂ ಖರ್ಚು ಮಾಡಲ್ಲ, ಗಂಡಿನ ಅಪ್ಪ ಅಮ್ಮನೂ ಖರ್ಚು ಮಾಡಲ್ಲ. ಹುಡುಗ ಹುಡುಗಿ ಅವ್ರ ಖರ್ಚು ಎಷ್ಟಿರುತ್ತೆ, ಅವ್ರು ಏನ್ ಸೇವಿಂಗ್ ಏನಿರುತ್ತೆ ಅದ್ರಲ್ಲಿ ಅವರೇ ಖರ್ಚು ಮಾಡ್ಕೋತಾರೆ. ಹುಡುಗಿ ಹಾಫು ಹುಡುಗ ಹಾಫು, ಅಲ್ಲಿಂದನೇ ಶುರು. ಹುಡುಗನ ಅಪ್ಪ ಅಮ್ಮ ಹುಡುಗಿ ಅಪ್ಪ ಅಮ್ಮ ಮಾತಾಡ್ಕೋತಾರೆ, ನಮ್ಮ ಮಕ್ಕಳು ಮುಂದಿನ ಒಳ್ಳೆ ಇದು ಜೀವನ ಸ್ಟಾರ್ಟ್ ಮಾಡ್ತಿದ್ದಾರೆ, ನಾವೇನ್ ಕೊಡ್ಬೋದು ಅವ್ರಿಗೆ ಅಂತ. ಇಟ್ಸ್ ಎ ಗಿಫ್ಟ್. ಅವ್ರೇನೋ ಅವ್ರ ಖುಷಿಗೇನೋ ನಿಮಗೆ ಕೊಡ್ತಾರೆ. ಒಂದು ವೆಬ್ಸೈಟ್ ಓಪನ್ ಮಾಡಿಬಿಡ್ತಾರೆ. ವೆಬ್ಸೈಟಲ್ಲಿ ಅವ್ರಿಗೆ ಏನೇನು ಬೇಕು ಎಲ್ಲದನ್ನು ಹುಡುಗ ಹುಡುಗಿ ಇದು ಮಾಡ್ತಾರೆ. ಫ್ರಿಡ್ಜ್ ಬೇಕು, ವಾಷಿಂಗ್ ಮಿಷಿನ್, ಹೊಸ ಮನೆ ಮಾಡ್ತಾ ಇದ್ದಾರಲ್ಲ, ತಟ್ಟೆ ಬೇಕು, ಲೋಟ ಬೇಕು, ಚಮಚ ಬೇಕು, ಎಲ್ಲದನ್ನು ಹಾಕ್ಬಿಡ್ತಾರೆ. 5 ಚಮಚ ಬೇಕು, 10 ಚಮಚ ಬೇಕು, 15 ಲೋಟ ಬೇಕು, 25 ಪ್ಲೇಟ್ ಬೇಕು, 1 ವಾಷಿಂಗ್ ಮಿಷಿನ್ ಬೇಕು, 2 ಟಿವಿ ಬೇಕು, ಪ್ರತಿಯೊಂದು ಲಿಸ್ಟ್ ಮಾಡಿಬಿಟ್ಟಿರ್ತಾರೆ. ಲಿಸ್ಟ್ ಮಾಡ್ತಾರೆ ವೆಬ್ಸೈಟ್. ಅದೇ ಒಂದು 15 ದಿನ ಮದುವೆ ಆಗೋ ತನಕ ಇರುತ್ತೆ. ಒಂದು 15-20 ದಿನ ಮುಂಚೆ ಮಾಡ್ತಾರೆ. ಮದುವೆ ಆಗದ 1 ದಿನ 2 ದಿನ ಆದ್ಮೇಲೆ ವೆಬ್ಸೈಟ್ ಮುಚ್ಚೋಗುತ್ತದು. ವೆಬ್ಸೈಟ್ ಅಲ್ಲಿ ಎಲ್ಲ ಮಾಡ್ತಾರೆ. ಅರ್ಥ ಆಯ್ತಾ? ಅವ್ರು ಅಲ್ಲಿ ಹುಡುಗನ ಅಪ್ಪ ಅಮ್ಮ ಬರ್ತಾರೆ, ಅವ್ರ ಹೆಸರು ಹಾಕ್ಬಿಟ್ಟು ಇದನ್ನ ನಾನ್ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಹಾಗೆ ಅವ್ರು ಬಂದು ಮಿತ್ರರು ಎಲ್ಲ ಬರ್ತಾರೆ, 5 ಚಮಚ ನಾನು ಕೊಡಿಸ್ತೀನಿ, ನಿಮ್ಗೆ ಯಾವ ಅಬ್ಲಿಗೇಷನ್ ಇಲ್ಲ, ನಿಮಗೆ ಚಮಚ ಕೊಡ್ಸಕ್ಕಾಗುತ್ತಾ ನೋಡಿ, ಇಲ್ಲಿ ಚಮಚ ಬಿಟ್ಟೋಗಿದೆ, 5 ಚಮಚ ಎಷ್ಟು, ಕೇವಲ 25 ರೂಪಾಯಿ, ಪರವಾಗಿಲ್ಲ ನೀವು ಟಿಕ್ ಹಾಕಿ 5 ಚಮಚ ನಾನು ಕೊಡ್ತೀನಿ ಅಂತೇಳಿ. ಅಷ್ಟೇ. ಅಲ್ಲಾಗೋದ್ರೆ ರಿಪೀಟ್ ಆಗಲ್ಲ. ನಮ್ಮಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ಮನೆಗೆ ಫ್ಲವರ್ ವಾಸು, ಇಲ್ಲ ಅಂದ್ರೆ ಇದ್ರದ್ದು ಏನ್ ಬರುತ್ತೆ, ಇದು ಹಾಕ್ತಿವಲ್ಲ, ಫೋಟೋ ಫ್ರೇಮ್. ಅಯ್ಯೋ, ಅದು ಎಷ್ಟಾಗುತ್ತೆ ಅಂದ್ರೆ ಅದನ್ನ ತಿರ್ಗಿ ನಾವು ತಿರ್ಗಿ ಇನ್ನೊಬ್ರು ಯಾರ್ದೋ ಮನೆಗೆ ಅದನ್ನೇ ಮಾಡ್ಬಿಟ್ಟು ಕೊಡ್ತಾ ಇರ್ತೀವಿ. ಅಸಹ್ಯ. ಯಾರೋ ಒಬ್ರು ನಮಗೆ ಕೊಟ್ಟಿದ್ದ ಗಿಫ್ಟ್ನ ನಾವ್ ಯಾಕೆ ಇನ್ನೊಬ್ರು ಕೊಡ್ಬೇಕು? ಅದನ್ನ ನಾವೇನ್ ಮಾಡೋಣ, ನಾವು ಮಾತಾಡಲ್ಲ. ನಮ್ಮ ಸಮಾಜ ಹೀಗೆ. ಸೊ ಖರ್ಚು ಗಂಡ ಅಪ್ಪ ಅಮ್ಮನು ಮಾಡಬಾರ್ದು, ಹೆಣ್ಣಿನ ಅಪ್ಪ ಅಮ್ಮನು ಮಾಡಬಾರ್ದು, ಅವರೇ ಮಾಡ್ಕೋಬೇಕು. ಮತ್ತೆ ಈ ತರದೊಂದು ವೆಬ್ಸೈಟ್ ಮಾಡಿ ಈ ತರ ಮಾಡ್ಬಿಡ್ಬೇಕು. ನಮ್ಗೇನ್ ಬೇಕು ಅಂತ ದುಡ್ಡು ಇಸ್ಕೊಳ್ಳೋ ಸಂಪ್ರದಾಯ ತಪ್ಪೋಬೇಕು. ಅದು ಎಂಬ್ರಾಸ್ಮೆಂಟ್. ನನ್ನ ಕೈಲಿ ಎಷ್ಟಾಗುತ್ತೋ ನಂಗೆ ಗೊತ್ತಿಲ್ಲ, ನನ್ಗೆ ಅಲ್ಲಿ ನೋಡ್ತೀನಿ ಅವ್ರು ಹಾಕಿರ್ತಾರೆ ನನ್ಗೆ 15 ಬಾಲ್ ಪೆನ್ ಬೇಕು ಅಂತ 15 ರೂಪಾಯಿಗೆ. ಸುಮ್ನೆ ನಾನು ಹೇಳಿದ್ದು, ಅವ್ರ ಮನೇಲಿ ನೋಟ್ ಸ್ಟಿಕ್ ಬೇಕು ಅಂತ ಹಾಕಿರ್ತಾರೆ. ಫ್ರಿಡ್ಜ್ ಮೇಲೆ ಇಟ್ಕೊಳ್ಳೋಕೆ, ಹಾಲು ಮುಗ್ದೋಯ್ತು, ತರಕಾರಿ ಮುಗ್ದೋಯ್ತು, ತಗೊಂಡ್ ಬಾ ಅಂತ ಗಂಡ ಹೆಂಡತಿ ಒಬ್ರಿಗೆ ಸ್ಟಿಕ್ ಹಾಕೋಕೆ ಏನೋ ಒಂದಕ್ಕೆ. ಎಕ್ಸಾಂಪಲ್. ಸಣ್ಣ ಸಣ್ಣ ವಿಷಯನ ಆ ಡೀಟೇಲಿಂಗ್ ಇದೆಯಲ್ಲ, ಅದನ್ನ ಆ ಥರದ್ದು ಮಾಡಿಡ್ತಾರೆ. ನಾವು ಅದನ್ನ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಆಮೇಲೆ ನಮ್ಮ ಮಿತಿಗಳಲ್ಲಿ ಬದುಕೋದನ್ನ ಕಲಿಬೇಕು. ಅದೇ ಸಂತೋಷ. ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಎಸ್ಪೆಷಲಿ ಇವತ್ತು, ಈಗ 20-30 ವರ್ಷದ ಹಿಂದೆ ಹೆಣ್ಣು ಅಂದ್ರೆ ಬೆಲೆ ಇರ್ತಾ ಇರ್ಲಿಲ್ಲ, ವರದಕ್ಷಿಣೆ ಕೊಡು ಹಾಗೆಲ್ಲ. ಇವತ್ತು ಸಮಯ ಬದಲಾಗೋಗಿದೆ. ಇವತ್ತು ಸಮಯ ಹೆಂಗ್ ಬದಲಾಗಿದೆ ಅಂದ್ರೆ, ಮದುವೆಗೆ ಹೆಣ್ಣುಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಅವ್ರದ್ದು ಡಿಮಾಂಡ್ ಜಾಸ್ತಿ. ಈಗ ಅವ್ರ ಕಾಲ ನಡೀತಾ ಇರೋದು, ಅವ್ರದ್ದು ಡಿಮಾಂಡ್ ಜಾಸ್ತಿ ಇದೆ. ಹುಡುಗ ಇಷ್ಟೇ ಇರಬೇಕು, ಅಷ್ಟೇ ಇರಬೇಕು. ಇದು ನಾನು ಹೇಳ್ತೀನಲ್ಲ, ಎರಡೂ ತಪ್ಪು. ಅವತ್ತಿನ ಕಾಲದಲ್ಲಿ ವರದಕ್ಷಿಣೆ ಅಂತಿದ್ದು ತಪ್ಪು, ಇವತ್ತಿನ ಕಾಲದಲ್ಲಿ ಈ ತರ. ಅದು ಹೆಂಗೆ 28ನೇ ವಯಸ್ಸಿಗೆ ಒಬ್ಬ ಹುಡುಗ ಸ್ವಂತ ಮನೆ, ಕಾರು ಎಲ್ಲ ಮಾಡ್ಕೊಳಕ್ಕೆ ಅದು ಸಾಧ್ಯ ಇಲ್ಲ. ಅದಕ್ಕೇನೆ ಏನಂದ್ರೆ, ಅದಕ್ಕೊಂದು ಮಂತ್ರ ಏನಿರ್ಬೇಕಂದ್ರೆ, ನಾವಿಬ್ರು ಒಟ್ಟಾಗಿ ಕಷ್ಟಗಳನ್ನ ಎದುರಿಸೋಣ, ಒಟ್ಟಾಗಿ ಅಸೆಟ್ ಬಿಲ್ಡ್ ಮಾಡೋಣ. ಆ ರೀತಿಯ ಮನೋಭಾವ ಇಟ್ಕೋಬೇಕೇ ಹೊರತು, ಇವತ್ತಿನ ಯೂತ್ಸ್ ಅಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಆ ಮನೋಭಾವ ಇರೋದು ತಪ್ಪು. ಅವ್ರ ಮನೋಭಾವ ಬದಲಾಯಿಸ್ಕೋಬೇಕು. ಒಂದು ಅಂಕಿಅಂಶದ ಪ್ರಕಾರ 6 ಕೋಟಿ ಹೆಣ್ಮಕ್ಳು ನನಗೆ ಮದುವೆ ಬೇಡ, ನನ್ನ ಲೈಫ್ ಸ್ಟೈಲ್ ಅವ್ರ ಸಂಬಳ ದುಡಿತಾ ಇರ್ತಾರೆ, ನನಗೆ ಮದುವೆ ಸವಾಸನೆ ಬೇಡ, ಮೋಜು ಮಿಜಾಜ್, ನಾನು ಜಸ್ಟ್ ಚಿಲ್ ಅಂತಾರಲ್ಲ ಇವತ್ತಿನ ಜನರೇಷನ್, ಹಂಗೆ ಮಾಡ್ಕೊಂಡು ನಾನು ಹೊಟ್ಟೋಗ್ಬಿಡ್ತೀನಿ. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಬೇಡ, ಮದುವೆ ಬೇಡ, ಅದು ಬಂಧನ ಅನ್ಸುತ್ತೆ. ಮದುವೆ ಆದ ತಿರ್ಗಿ ಹುಡುಗನ ಅಪ್ಪ ಅಮ್ಮ ಅವ್ರು ಹೇಳ್ದಂಗೆ ಕೇಳಬೇಕು, ಮಗು ತಿರ್ಗಿ ಅದನ್ನ ಸಾಕು, 10-15 ವರ್ಷ ಆ ಮಗುನ್ ಸಾಕ್ಬೇಕು. ಈ ಎಲ್ಲ ಕಾರಣಗಳಿಂದ ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳು ಯಾರು ಕಾರ್ಪೊರೇಟ್ ಅಲ್ಲಿ ಇದ್ದಾರೆ, ಅವ್ರು ನನಗೆ ಮದುವೆ ಬೇಡ ಅನ್ನೋ ಒಂದು ಮನಸ್ಥಿತಿಗೆ ಹೋಗ್ತಾ ಇದ್ದಾರೆ. ಹೆಣ್ಣು ಗಂಡಿನ ಅನುಪಾತ ಕೂಡ ನಮ್ಮಲ್ಲಿ ಕಡಿಮೆ. 51 ಗಂಡು ಮಕ್ಕಳಿದ್ರೆ 48, 49 ಹತ್ತತ್ರ. ಈ 2 ಹೆಣ್ಮಕ್ಳು ಅಂದ್ರೆ ನೀವು 150 ಕೋಟಿಲಿ ಲೆಕ್ಕ ಹಾಕಿ.
ಒಂದು 6 ಕೋಟಿ ಗಂಡು ಮಕ್ಕಳಿಗೆ ಹೆಣ್ಣು ಸಿಕ್ಕದೇ ಇಲ್ಲ, ಇಲ್ಲ, ಯಾಕಂದ್ರೆ ಪ್ರಕೃತಿಲಿರೋ ಡಿಫ್ರೆನ್ಸ್ ಇಂದ ಸಿಕ್ಕದೇ ಇಲ್ಲ. ಏನಾಗುತ್ತೆ, ನಾರ್ತ್ ಇಂಡಿಯಾದಲ್ಲಿ ಅದು ತುಂಬಾ ಜಾಸ್ತಿ ಇದೆ, ಆಂಧ್ರ ಪ್ರದೇಶದಲ್ಲಿ ತುಂಬಾ ಜಾಸ್ತಿ ಇದೆ. ಈ ಡಿಫ್ರೆನ್ಸ್ಗಳಿಂದ ಆಮೇಲೆ ಹೆಚ್ಚು ಹೆಣ್ಣು ಮಕ್ಕಳು ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋ ಅಂಶದಿಂದ ಹತ್ತತ್ರ 10 ಕೋಟಿ ಜನ, ಅಂದ್ರೆ ನೀವು ಯೋಚನೆ ಮಾಡ್ಬೋದು, ಯುರೋಪಿನ 4-5 ದೇಶದ ಜನಸಂಖ್ಯೆ ಹುಡುಗರಿಗೆ ಹೆಣ್ಣೆ ಸಿಕ್ಕಲ್ಲ. ನಮ್ಮ ಭಾರತದಲ್ಲಿ ಇದೊಂದು ಬಹಳ ದೊಡ್ಡ ಸಮಸ್ಯೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಸೋಷಿಯಲ್ ಅನ್ರೆಸ್ಟ್ಗೆ ಮುಂದಿನ ದಿನಗಳಲ್ಲಿ ಕಾರಣ ಆಗ್ಬೋದು. ಸೊ ಹಾಗಾಗಿ ಇವತ್ತಿರೋರು ಈ ಮನಸ್ಥಿತಿನ ಬದಲಾಯಿಸ್ಕೊಂಡು ಏನೋ ಒಟ್ಟಾರೆ ನಾವೊಂದು ಬದುಕು ಕಟ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಬಂದಿಲ್ಲ ಅಂದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ಲ. ಸೊಲ್ಯೂಷನ್ ಅವರವರಲ್ಲೇ ಇರಬೇಕು, ಅವರವರೇ ಮನಸ್ಥಿತಿ ಬದಲಾದ ಹೊರತು ಇದು ಸಾಮಾಜಿಕ ಪಿಡುಗು, ನಾವು ಏನು ಮಾಡೋಕ್ಕಾಗಲ್ಲ. ಏನೋ ಗೌರ್ಮೆಂಟ್ ಅದಕ್ಕೇನೋ ರೂಲ್ ತಂದ್ಬಿಡ್ತೀನಿ, ಈ ಪ್ಯಾಂಡಮಿಕ್ ಬಂತು, ಎಲ್ಲರೂ ಮುಖಕ್ಕೆ ಮಾಸ್ಕ್ ಹಾಕೊಂಡು ಓಡಾಡಿ, ಮನೆಯಿಂದ ಬರಬೇಡಿ, ಒಂದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹೇಳಿದ್ರು, ಅದನ್ನ ಮಾಡ್ಬೋದು. ಇಂಥವಕ್ಕೆ ಏನ್ ಮಾಡ್ತೀರಾ? ಯಾವ ಸರ್ಕಾರ ತಾನೇ ಏನ್ ಮಾಡಕ್ ಸಾಧ್ಯ? ಇದು ತೀರಾ ಪರ್ಸನಲ್ ಲೈಫ್, ಯಾರು ಅದಕ್ಕೆ ಕಾನೂನು ತರಕ್ಕಾಗಲ್ಲ. ನಾವು ಹೇಗೆ ನಮ್ಮ ಎಥಿಕ್ಸ್ ನೋಡ್ಕೋಬೇಕು, ಹಿಂಗೆ ನೈತಿಕತೆ ಹೇಗಿತ್ತು, ಭಾರತ ಅಂದ್ರೆ ಏನು, ನಮ್ಮ ಪೂರ್ವಜರು ಹೇಗೆ ಬದುಕಿದ್ರು. ನಾವೆಲ್ಲ ಪಾಶ್ಚಾತ್ಯರನ್ನ ಕಾಪಿ ಕ್ಯಾಟ್ಗಳು, ನಾವು ಅವ್ರನ್ನ ನಕಲು ಮಾಡ್ತೀವಿ. ಯಾವ್ದನ್ನ ನಕಲು ಮಾಡ್ತಾ ಇದೀವಿ? ಬರೀ ಕೆಟ್ಟದ್ದನ್ನ ನಕಲು ಮಾಡ್ತಾ ಇದೀವಿ. ಒಳ್ಳೇದನ್ನ ನಾವು ಅವರಿಂದ ನಕಲು ಮಾಡೋಣ, ಅದನ್ನು ಕಲಿಯೋಣ. ಬಾಸ್ ವಾಲಾ, ಬಿ ದ ಬಾಸ್.